ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 19 ಏಪ್ರಿಲ್ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 15 ಡಿಸೆಂಬರ್ 2009. ಅವ್ಯಕ್ತ ಮುರಳಿ टाइटल ಇದೆ परिवार के साथ प्रीत निभाने के लिए नॉलेजफुल बन बाप समान साक्षीपन की स्थिति में रहना है. बाबा स्व, ड्रामा और परिवार चारों में निश्चय बुद्धिवन ವಿಜಯಿ ಬನ್ನ ಹೈ. ಬಾಬಾ ಹೇಳ್ತಾರೆ ಮುರಳಿ ಪೂರಾ ಮುರಳಿ ಈ ಮುರಳಿ ಟೈಟಲ್ನಲ್ಲಿ ಅಡಕಗೊಂಡಿದೆ. ಬಹಳ ಗುಪ್ತವಾಗಿರುವ ಡಿವೈನ್ ಮುರಳಿ, ಅರ್ಥಾತ್ ದಿವ್ಯತೆ ಹಾಗೂ ಸೂಕ್ಷ್ಮತೆಯನ್ನು ತುಂಬಿರುವಂಥ ರಹಸ್ಯಗಳನ್ನು ಒಳಗೊಂಡಿರುವಂತಹ ಮುರಳಿ ಇದು. ಪರಿವಾರದ ಜೊತೆಯಲ್ಲಿ ಪ್ರೀತಿ ನಿಭಾಯಿಸಬೇಕು ಅಂದರೆ ಈ ಈಶ್ವರೀಯ ಪರಿವಾರದ ಜೊತೆ ಪರಿವಾರದ ಪ್ರೀತಿಯ ಒಂದು ನಿಭಾಯಿಸೋದಕ್ಕಾಗಿ ನಾಲೆಜ್ಫುಲ್ ಆಗ್ರಿ ಹಾಗೂ ಬಾಪ್ ಸಮಾನ್ ಸಾಕ್ಷೀಪನದ ಸ್ಥಿತಿಯಲ್ಲಿ ಸ್ಥಿತಾಗ್ರಿ ಅಂತಾರೆ ಬಾಬಾ. ಸ್ವಯಂನ ಮೇಲೆ, ಬಾಬಾರ ಮೇಲೆ, ಡ್ರಾಮಾದ ಮೇಲೆ ಹಾಗೂ ಪರಿವಾರದ ಮೇಲೆ ಪೂರ್ಣ 4 ವಿಷಯಗಳಲ್ಲೂ ಅಟೆನ್ಷನ್. ಬರೀ ಬಾಬಾನ ಮೇಲೆ, ಸ್ವಯಂನ ಮೇಲೆ ಅಲ್ಲ, ಕೇವಲ ಡ್ರಾಮಾದ ಮೇಲೆ ಅಲ್ಲ, ಪರಿವಾರ 4 ವಿಷಯದಲ್ಲಿ ನಿಶ್ಚಯ ಬುದ್ಧಿ ಮತ್ತು ವಿಜಯ ಆಗ್ರಿ. ನಿಶ್ಚಯ ಬುದ್ಧಿ ಉಳ್ಳವರೇ ವಿಜಯಿಗಳು. 4ರಲ್ಲೂ ನಿಶ್ಚಯ. ಯಾಕೆ ಅಂತಂದರೆ ಪರಿವಾರ ಬಹಳ ಜರೂರಿ ಇದೆ. ಒಂದು ಸ್ಥೂಲ ಪರಿವಾರ, ಇನ್ನೊಂದು ಸೂಕ್ಷ್ಮ ಪರಿವಾರ. ಸ್ಥೂಲ ಪರಿವಾರ ಅಂದರೆ ನಾವು, ಬಾಬಾ, ಮಮ್ಮ, ಬ್ರಹ್ಮ ಬಾಬಾ, ದಾದೀಜಿಯವರು, ಅಕ್ಕಂದಿರರು, ಅಣ್ಣಂದಿರರು, ಈ ವಿದ್ಯಾರ್ಥಿ ಜೀವನದಲ್ಲಿರುವಂಥ ಎಲ್ಲ ಬ್ರಹ್ಮಕುಮಾರ ಕುಮಾರಿಯರು, ಇದೆಲ್ಲ ಸ್ಥೂಲವಾದ ಈಶ್ವರೀಯ ಪರಿವಾರ, ಬ್ರಾಹ್ಮಣ ಪರಿವಾರ ಆಗಿದೆ. ಸೊ ಈ ಪರಿವಾರದ ಪ್ರೀತಿ ನಿಭಾಯಿಸೋದಕ್ಕೂ ಕೂಡ ನಮ್ಮೊಳಗೆ ಅವಶ್ಯ ನಿಶ್ಚಯ ಬೇಕು, ನಾಲೆಜ್ಫುಲ್ ಸ್ಥಿತಿ ಬೇಕು ಹಾಗೂ ಬಾಪ್ ಸಮಾನ್ ಸಾಕ್ಷೀಪನದ ಸ್ಥಿತಿ ಅತ್ಯಂತ ಅವಶ್ಯಕವಾಗಿದೆ. ಯಾಕೆ ಅಂತಂದರೆ ಆ್ಯಕ್ಚುಲಿ ಸೂಕ್ಷ್ಮ ಪರಿವಾರ ನಮ್ಮ ಮೈಂಡ್ ಒಳಗಿದೆ, ಮನಸ್ಸಿನಲ್ಲಿ ಏನು ರಚನೆಗೊಂಡಿದೆ. ಬಾಬಾ ಹೇಳ್ತಾರೆ ಸ್ಥೂಲ ಸೃಷ್ಟಿ ನಿನ್ನ ದೃಷ್ಟಿಯಿಂದ ಆಗಿದೆ, ನಿನ್ನ ದೃಷ್ಟಿ ನಿನ್ನ ಸೂಕ್ಷ್ಮ ವೃದ್ಧಿಯಿಂದ ಆಗಿದೆ. ಅಂದಮೇಲೆ ಸಂಕಲ್ಪದೊಳಗೆ, ಮನಸ್ಸಿನ ಲೆವೆಲ್ಲೊಳಗೆ, ಸೂಕ್ಷ್ಮ ಲೆವೆಲ್ಲೊಳಗೆ ಪರಿವಾರ ಸ್ಥಾಪಿತ ಆಗ್ತದ. ಒಳಗಡೆ ಇರುವ ಅನಂತ ವಿಚಾರಗಳೇ ಆ ಕ್ಯಾರೆಕ್ಟರ್ ಒಬ್ಬರೊಳಗೆ ಕಾಣುವುದಿಲ್ಲ. ಕಲಿಯುಗದಲ್ಲಿ ವಿಭಿನ್ನತೆ, ಒಬ್ಬರ ಮೂಲಕ ಪ್ರೀತಿ ಕಾಣಿಸ್ತದ, ಒಬ್ಬರ ಮೂಲಕ ಕೇರ್ ಕಾಣಿಸ್ತದ, ಒಬ್ಬರ ಮೂಲಕ ಬಹಳ ಡಿವೈನ್ ವ್ಯಕ್ತಿತ್ವ ಕಾಣಿಸ್ತದ, ಒಬ್ಬರು ಬಹಳ ಸೇವಾಧಾರಿ ಅಂತ ಕಾಣಿಸ್ತದ. ಇದೆಲ್ಲ ನನ್ನ ಮನಸ್ಸಿನ ರಚನೆ. ಅಂದಮೇಲೆ ನಾವು ಆ್ಯಕ್ಟಿಂಗ್ಗಳಿಗೂ ಈ ಪರಿವಾರದಲ್ಲಿ ಹೊಂದ್ಕೊಂಡು ನಡಿಬೇಕಾಗಿದೆ. ಆಂತರಿಕವಾಗಿ ಒಳಗೂ ಕೂಡ ಇದು ನನ್ನ ರಚನೆ. ಇಲ್ಲೇನು ಕಾಣಿಸ್ತಾ ಇದೆ ಈಶ್ವರೀಯ ಪರಿವಾರ, ಈ ಜಗತ್ತು, ಲೌಕಿಕ ಪರಿವಾರ, ಇದೆಲ್ಲ ಬೇರೆ ಎಲ್ಲಿಂದೋ ಬಂದಿಲ್ಲ, ಅಥವಾ ನಾನೆಲ್ಲೋ ಬಂದು ಹಂಗೆ ಸಿಕ್ಕಾಕೊಂಡಿಲ್ಲ, ಅಥವಾ ಅವ್ರು ಯಾರೂ ನನಗೆ ಗಂಟು ಬಿದ್ದಿಲ್ಲ. ಅದು ಎಲ್ಲವೂ ನನ್ನ ಮನಸ್ಸಿನ ರಚನೆಯಾಗಿದೆ. ಈ ಆಂತರಿಕ ಒಳಗಡೆ ಏನು ದೃಷ್ಟಿ ಇದೆ, ದೃಷ್ಟಿಯಿಂದಾದಂತಹ ಸೃಷ್ಟಿ ಹೊರಗಡೆ ಇಷ್ಟು ವಿಶಾಲವಾಗಿ ಸ್ಥೂಲ ರೂಪದಲ್ಲಿ ಕಾಣ್ತಾ ಇದೆ. ಆ್ಯಕ್ಟಿಂಗ್ಗಳಿಗೂ ಕೂಡ ಎಲ್ಲರ ಜೊತೆಗೆ ಹೊಂದಿಕೊಂಡು ಪ್ರೀತಿಯನ್ನು ನಿಭಾಯಿಸುವಂಥವರು ಆಗಬೇಕಾಗಿದೆ. ಮತ್ತು ಸೂಕ್ಷ್ಮ ಲೆವೆಲ್ ಒಳಗೆ ಆಂತರಿಕವಾಗಿಯೂ ಕೂಡ ನಾವು ಈ ಪರಿವಾರದಲ್ಲಿ ಏನೆಲ್ಲ ಅನೇಕ ರೀತಿ ವಿಚಾರಗಳದಾವ. ಹೇಗೆ ಒಂದು ಪರಿವಾರದಲ್ಲಿ ಒಬ್ಬರಿಗೆ ಶಾವಿಗೆ ಉಪ್ಪಿಟ್ಟು ಪಸಂದ, ಇನ್ನೊಬ್ಬರಿಗೆ ಅದು ಪಸಂದಿಲ್ಲ, ಇನ್ನೊಬ್ಬರಿಗೆ ಅವಲಕ್ಕಿ ಪಸಂದ, ಇನ್ನೊಬ್ಬರಿಗೆ ಬೇರೆ ಬೇರೆ ಅದು ಪಸಂದಿಲ್ಲ. ಹೀಗೆ ಒಳಗಡೆ ನನ್ನೊಳಗೆ ಇರುವಂಥ ಮನಸ್ಸಿನ ಅನೇಕ ವಿಚಾರಗಳಿಗೆ ಕೆಲವು ವಿಚಾರಗಳು ನಿರಾಕಾರ ಬಾಬನ್ ಪಸಂದ್ ಮಾಡ್ತಾವೆ, ಕೆಲವು ವಿಚಾರಗಳು ಕೇವಲ ಈಶ್ವರ್ಯ ಪರಿವಾರ ಸೇವಾ, ಅಕ್ಕೋರು, ಟೋಲಿ, ಯಜ್ಞ ಸೇವಾ ಅಂತ ಇಷ್ಟಪಡ್ತಾವೆ. ಕೆಲವು ವಿಚಾರಗಳು ಈ ಸೇವಾ ಬೇಡ, ಏನೂ ಬೇಡ, ಡೈರೆಕ್ಟ್ ಬಾಬಾ. ಕೆಲವರು ಪರಿವಾರ, ಕೆಲವರು ಇಲ್ಲಿಯ ಮಹಾನ್ ಕರ್ತವ್ಯ, ಇಲ್ಲಿಯ ವಾಚಾ ಸೇವಾ, ಹೀಗೆ ಎಲ್ಲ ವಿಚಾರಗಳು ಒಳಗೆ ಅದಾವೆ. ವ್ಯಕ್ತಿತ್ವ ಬೇರೆ ಬೇರೆಯಾಗಿ ವಿಭಿನ್ನ ರೋಲ್ನ ಮೂಲಕ ನನಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ನನ್ನೊಳಗೆ ಇರುವಂಥ ಈ ಎಲ್ಲ ಸಂಸಾರ
ಹೊರಗಡೆ ಕಾಣ್ತಾ ಇದೆ ಅಂದಮೇಲೆ ಎಲ್ಲರ ಜೊತೆ ಹೊಂದ್ಕೊಂಡು ನಡಿಬೇಕಂದ್ರೆ ಈ ನಾಲೆಜ್ ಇರೋದು ಜರೂರಿ ಐತಿ. ನಾಲೆಜ್ ಫುಲ್ ಆಗಿ ಬಾಪ್ ಸಮಾನ್ ಸಾಕ್ಷಿ ದೃಷ್ಟ ಈ ಪರಿವಾರವನ್ನ ಬಾಬಾನೂ ನೋಡ್ತಿದ್ದಾರ. ಯಾಕಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಇದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಮಾತಿಲ್ಲ. ಯಾಕಂದ್ರೆ ಇದು ಭಗವಂತನ ನಜರೊಳಗದ, ಇದು ಭಗವಂತನ ದೃಷ್ಟಿಯೊಳಗದ. ಇಲ್ಲಿ ಏನ್ ನಡೀತಾ ಇದೆ ಇದು ಹಿಂಗೆ ಅನ್ನುವಂಗಿಲ್ಲ. ಈ ಭಗವಂತನು ಬಾಬಾನು ನೋಡ್ತಾ ಇಲ್ಲ ಏನಿದೆಲ್ಲ ಬಾಬಾ ಕಾಣ್ತಿಲ್ಲೇನು ಬಾಬಾಗಂತ ಅನ್ನೋ ಜರೂರತ್ತೇ ಇಲ್ಲ. ಭಗವಂತನ ನಜರೊಳಗಿದೆ. ಆದರೆ ನಮ್ಮ ನಜರೊಳಗೆ ಏನಿದೆ ಅಂತಂದ್ರೆ ಹಿಂಗಿರ್ಬೇಕಾಗಿತ್ತು ಅನ್ನುವಂಥ ಜಡ್ಜ್ಮೆಂಟ್ ಅದಲ್ಲ. ಈ ಬುದ್ಧಿ ಒಂದು ರಾಂಗ್ ಬಿಲೀಫ್ ಸಿಸ್ಟಮ್ ಇರುವ ಕಾರಣದಿಂದ ಅಕ್ಕೋರು ಹಿಂಗಿರಬೇಕಾಗಿತ್ತು, ಸ್ಟೂಡೆಂಟ್ ಹಿಂಗಿರಬೇಕಾಗಿತ್ತು, ಯಜ್ಞ ಹಿಂಗಿರಬೇಕಾಗಿತ್ತು, ಇಲ್ಲಿ ಪರಿವಾರ ಈ ಥರ ಇರಬೇಕಾಗಿತ್ತಂತ ನಮ್ಮ ವಿಚಾರ ಇದು. ಆದರೆ ಬಾಬನ್ ವಿಷಯದೊಳಗೆ ಈ ಪರಿವಾರ ಪರ್ಫೆಕ್ಟ್ ಇದೆ. ಈ ಡ್ರಾಮಾ ಎಕ್ಯುರೇಟ್ ಇದೆ. ಈ ಡ್ರಾಮಾದಲ್ಲಿ ನಡೆಯುವಂಥದ್ದು ಪ್ರತಿಯೊಂದು ಕೇವಲ ಆ್ಯಕ್ಟಿಂಗ್ ಮಾತ್ರ ಇದೆ, ಇದು ಯಾವುದೂ ಸತ್ಯ ಅಲ್ಲ. ಹಾಗೆ ಬಾಬಾ ಹೇಳ್ತಾರ, ನಾನು ಹೇಗೆ ಇದೊಂದು ಫಿಲ್ಮ್, ಇದೊಂದು ಸಿನಿಮಾ ಹಾಲ್, ಈ ಹಾಲ್ನಲ್ಲಿ ಏನೆಲ್ಲ ದೃಶ್ಯಗಳು ಕಾಣಿಸ್ತಾ ಇದೆ, ಸ್ಕ್ರೀನ್ ಮೇಲೆ ಏನೆಲ್ಲ ವಿಭಿನ್ನತೆ ಕಾಣಿಸ್ತಾ ಇದೆ, ಇದು ಯಾವುದೂ ಸತ್ಯ ಅಲ್ಲ. ನಾ ಹೆಂಗೆ ಸಾಕ್ಷಿಯಾಗಿ ಒಂದು ಫಿಲಮ್ ಥರ ನೋಡ್ತಾ ಇದ್ದೀನಿ, ನೀವೂ ಹಾಗೆ ಇದೊಂದು ಫಿಲ್ಮ್ ಥರ ನೋಡ್ರಿ. ಇದರಿಂದ ಭಾಗನೇ ವಾಲೆ ಅಂದ್ರೆ ಪಲಾಯನವಾದಿ ಆಗಬೇಡ್ರಿ. ಈ ಪರಿವಾರ ಸರಿ ಇಲ್ಲ, ಇವ್ರು ಹಿಂಗದಾರ, ಇದ್ರೊಳಗೆ ಈ ಬ್ರಹ್ಮಕುಮಾರಿ ಹಿಂಗದಾರ, ಬ್ರಹ್ಮಕುಮಾರಿ ಹಿಂಗದಾರ, ಇವ್ರೊಳಗೆ ಇವ್ರು ಸರಿ ಇಲ್ಲ, ಅದಕ್ಕೆ ಇವ್ರ ಸಂಗನೇ ಬೇಡ. ಇದನ್ನು ಕಲಿಸ್ತಾ ಇಲ್ಲ ಬಾಬಾ. ಇಲ್ಲಿ ಏನಿದೆ ಇದು ಎಕ್ಯುರೇಟ್ ಇದೆ, ಡ್ರಾಮಾ ಅನುಸಾರ ಇದೆ. ಎಲ್ಲರ ಜೊತೆಗೆ ಪ್ರೀತಿ ನಿಭಾಯಿಸುವಂತಹ, ಹೊಂದಿಕೊಂಡು ಹೋಗುವಂಥದ್ದೇನಿದೆಯಲ್ಲ, ಹೇಗೆ ಶಿವ ಬಾಬಾ ಇದನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾರಾ, ನೀವು ಹಾಗೇ ಸಾಕ್ಷಿಯಾಗಿ ನೋಡ್ರಿ. ಸಾಕ್ಷಿಯಾಗಿ ನೋಡುವ ಸ್ಥಿತಿ ಇತ್ತು ಅಂತಂದರೆ ಮಾತ್ರ ಇಲ್ಲಿಯ ಪ್ರೀತಿಯನ್ನು ನಿಭಾಯಿಸಕ್ಕೆ ಸಾಧ್ಯ ಇದೆ. बाप स्व ड्रामा और परिवार में चारों में निश्चय बुद्धि बन विजय बनना है. बाबार ಮೇಲೆ ಸ್ವಯಂನ ಮೇಲೆ, ಬಾಬಾರ್ ಮೇಲೆ ನಿಶ್ಚಯ ಬುದ್ಧಿ ಅರ್ಥಾತ್ ಬಾಬಾ ಏನದಾರ, ಬಾಬಾ ಜೋ ಹೇ ಜೈಸಾ ಹೇ ಹಾಗೇ ತಿಳ್ಕೊಂಡು, ಬಾಬಾ ಏನು ಮಾಡೋದಿಲ್ಲ, ಬಾಬಾ ಏನಲ್ಲ ಬಾಬಾ. ಬಾಬಾ ಜನನ ಮರಣ ರಹಿತದಲ್ಲಿ ಬರುವಂಥವ್ರ, ಜನನ ಮರಣದೊಳಗೆ ಬರುವವರಲ್ಲ. ಬಾಬಾ ಸ್ಥೂಲಲ್ಲ, ಬಾಬಾ ನಮ್ಮ ಹಾಗೆ ಭೋಗ್ತಾ ಅಲ್ಲ. ಸರಿ, ಬಾಬಾ ಏನು ಮಾಡುವುದಿಲ್ಲ ಅಂತಂದರೆ, ಬಾಬಾ ಈ ಡ್ರಾಮಾವನ್ನು ಅಥವಾ ನಮ್ಮ ಕ್ಯಾರೆಕ್ಟರನ್ನು ಅಥವಾ ನಮ್ಮೊಳಗಿರುವಂಥ ಆ್ಯಕ್ಟಿಂಗನ್ನು ಬದಲಾವಣೆ ಮಾಡೋದಿಲ್ಲ. ಡ್ರಾಮಾ ಚೇಂಜ್ ಮಾಡೋದಿಲ್ಲ ಬಾಬಾ. ನಮ್ಮ ಸ್ಥಿತಿಯನ್ನು ಚೇಂಜ್ ಮಾಡ್ತಾರೆ, ನಮ್ಮ ಮನೋವೃತ್ತಿಯನ್ನು ಚೇಂಜ್ ಮಾಡ್ತಾರೆ, ನಮ್ಮೆಲ್ಲ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡ್ತಾರೆ. ಅದಕ್ಕೆ ಬಾಬಾನ ಮೇಲೆ ನಿಶ್ಚಯ ಅರ್ಥಾತ್ ಪರಮಾತ್ಮ ಏನದಾರ, ಹೇಗದಾರ ಹಾಗೇ ತಿಳ್ಕೊಂಡು ಯಥಾರ್ಥ ರೂಪದಲ್ಲಿ ಪರಮಾತ್ಮನ ಮೇಲೆ ಪೂರ್ಣ ನಿಶ್ಚಯ. ಇನ್ನು ಎರಡನೇದು ಸ್ವಯಂನ ಮೇಲೆ ನಿಶ್ಚಯ ಅಂತಾರೆ ಬಾಬಾ. ಸ್ವಯಂನ ಮೇಲೆ ನಿಶ್ಚಯ ಅಂತಂದ್ರೆ ನಾನು ಬ್ರಹ್ಮಕುಮಾರಿ ಇದ್ದೀನಿ ಅಂತ ಅಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥದ್ದು ನಿಶ್ಚಯ. ನಾನು ಅವಿನಾಶಿ ಇದ್ದೀನಿ ಅನ್ನುವಂಥದ್ದು ನಿಶ್ಚಯ. ಸಾಯುವುದೇ ಇಲ್ಲ, ಸಾಯುವ ಚಿಂತೆ ಇರಲೇಬಾರ್ದು, ಸಾಯುವ ಚಿಂತೆಗೆ ವಶೀಭೂತ ಆಗಬಾರ್ದು. ನಾನು ಸಂಪೂರ್ಣ ಪರಮಾತ್ಮ ಸಮಾನ್ ಹೈಯರ್ ಕಾನ್ಷಿಯಸ್ಸಲ್ಲಿರುವಂತಹ ಸ್ಥಿತ ಪ್ರಜ್ಞ ಸ್ಥಿರ ಆತ್ಮ ಇದ್ದೀನಿ. ಈ ರೋಲ್ ಒಳಗಿರುವ ಅಸ್ಥಿರತೆ, ರೋಲ್ ಒಳಗಿರುವಂಥ ಏರುಪೇರು, ರೋಲ್ ಒಳಗೇನು ಅನೇಕ ರೀತಿಯ ಹಾನಿ ಲಾಭ, ಇದು ಯಾವುದೂ ನಾನಲ್ಲ. ಇದೆಲ್ಲವೂ ಪಾತ್ರದಲ್ಲಿ ನೂಂದಿದೆ, ಪಾತ್ರದ ಅನುಸಾರ ನಡೀತಾ ಇದೆ, ಡ್ರಾಮಾ ಅನುಸಾರ ನಡೀತಾ ಇದೆ. ನಾನು ಇದೆಲ್ಲದರಿಂದ ಭಿನ್ನವಾಗಿರುವ ನಿರಾಕಾರಿ ಅವಿನಾಶಿ ಸತ್ಯ ಸ್ವರೂಪ ಆತ್ಮ ಇದ್ದೀನಿ ಅನ್ನೋದ್ರ ಮೇಲೆ ನಿಶ್ಚಯ. ಹೀಗಲ್ಲ ನಾ ಬ್ರಹ್ಮಕುಮಾರಿ ಇದ್ದೀನಿ, ಬ್ರಹ್ಮಕುಮಾರಿ ಅನ್ನೋದು ನಿಶ್ಚಯ ಅಲ್ಲ ಇದು. ಯಾಕಂದರೆ ಬ್ರಹ್ಮಕುಮಾರಿ ಒಂದು ಸಂಗಮ ಯುಗದ ಸಮಯ, ಸಾಕಾರ ಜಗತ್ತಿನೊಳಗೆ ಇದು ಒಂದು ಸಾಕಾರ ರೋಲ್. ಇದು ಈ ರೋಲ್ ನಿರಾಕಾರ ಆತ್ಮ ಅಲ್ಲ, ಸ್ವಯಂ ನಾ ಅಲ್ಲ, ನನಗೆ ಸಿಕ್ಕಿರುವ ಒಂದು ಪಾತ್ರ ಇದು. ಈ ಪಾತ್ರ ಸಂಗಮ ಯುಗದಲ್ಲಿ ಈ ರೀತಿ ಆ್ಯಕ್ಟಿಂಗ್ ಮಾಡೋದು ನಡೆದಿದೆ, ಈ ಥರ ತಪಸ್ ಮಾಡೋದು, ಈ ರೀತಿ ಯೋಗಿ ಆಗುವಂಥದ್ದು ಆ್ಯಕ್ಟಿಂಗ್ ಮಾತ್ರ. ರಿಯಲ್ ಒಳಗೆ ನಾನು ನಿರಾಕಾರ ಇದ್ದೀನಿ, ನಾನು ಸಂಪೂರ್ಣ ಇದ್ದೀನಿ, ಸ್ವಸ್ಥ ಇದ್ದೀನಿ. ಈ ನಿಶ್ಚಯ ಅಂತಾರೆ ಬಾಬಾ. ಸ್ವಯಂನ ಮೇಲೆ ಇದು ಸಂಪೂರ್ಣವಾದ ನಿಶ್ಚಯ ಮಕ್ಕಳೊಳಗೆ ಇರಬೇಕಾಗಿದೆ.
ಎರಡನೇದು ಡ್ರಾಮಾ ಮೇಲೆ ನಿಶ್ಚಯ. ಡ್ರಾಮಾ ಎಕ್ಯುರೇಟ್ ಇದೆ, ಡ್ರಾಮಾ ಕಲ್ಯಾಣಕಾರಿಯಾಗಿದೆ, ಡ್ರಾಮಾ 5,000 ವರ್ಷಕ್ಕೊಮ್ಮೆ ಸೇಮ್ ರಿಪೀಟ್ ಆಗ್ತದ, ಪ್ರೀ ರಿಕಾರ್ಡೆಡ್ ಅದ. ಡ್ರಾಮಾದಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಮಾ ಅನಾದಿ ಅವಿನಾಶಿ ಆಗಿದೆ, ಅನಂತ ಕಾಲದಿಂದ ಇದು ನಡೀತಾನೇ ಬಂದಿದೆ, ನಡೀತಾನೇ ಇರ್ತದ. ಡ್ರಾಮಾದಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಡ್ರಾಮಾದಲ್ಲಿ ಬರುವುದು, ಡ್ರಾಮಾದಿಂದ ಪರಿಯಾಗುವುದು, ಇದು ಡ್ರಾಮಾದೊಳಗೆ ನೂಂದಿದೆ. ಬಾಬಾ ಹೇಳ್ತಾರೆ ಡ್ರಾಮಾದ ಮೇಲೆ ಪೂರ್ಣ ನಿಶ್ಚಯ. ಹಾಗೆ ಪರಿವಾರದ ಮೇಲೂ ಪೂರ್ಣ ನಿಶ್ಚಯ, ಸೂಕ್ಷ್ಮ ಸ್ಥೂಲ ಎರಡರಲ್ಲೂ ಕೂಡ ಇದು ಈಶ್ವರೀಯ ಪರಿವಾರ ಅನ್ನುವಂಥದ್ದು, ಬಾಪ್ ಸಮಾನ್ ಸಾಕ್ಷಿ ಭಾವದಿಂದ ನೋಡುವಂಥದ್ದು. ಇದರಲ್ಲೂ ನಿಶ್ಚಯ ಬುದ್ಧಿಯವರಾಗ್ರಿ. ಯಾರು ಈ 4 ವಿಷಯದಲ್ಲಿ ನಿಶ್ಚಯ ಬುದ್ಧಿಯವರದಾರೋ ಅವರೇ ವಿಜಯಾತ್ಮ ಅಂತಾರೆ ಬಾಬಾ. ಯಾರು ವಿಜಯಿ ಅದಾರ ಅವರೇ ನಿಶ್ಚಿಂತಿರ್ತಾರ. ಯಾರು ನಿಶ್ಚಿಂತದಾರ ಅವರೇ ವಿಷ್ಣು ಕಾನ್ಷಿಯಸ್ನ ಸತ್ಯದ ಅನುಭವ ಮಾಡ್ತಾರೆ. ಅವರೇ ಶ್ರೀ ವಿಷ್ಣು, ಅವರೇ ಶ್ರೀ ನಾರಾಯಣ. ಬಾಬಾ ಹೇಳುವ ಹಾಗೆ ನರನಿಂದ ನಾರಾಯಣ ಆಗುವುದು ಅಂತಂದರೆ, ನಾರಾಯಣ ಅಂದರೆ ಶಾರೀರಿಕ ಜನ್ಮ ತಗೊಂಡು ಸತ್ಯಯುಗದಲ್ಲಿ ಜನ್ಮ ಪಡೆಯುವ ಮಾತಲ್ಲ. ನಾರಾಯಣ ಕಾನ್ಷಿಯಸ್ ನಿಶ್ಚಿಂತ ಅವಸ್ಥಾ, ಆ ಅವಸ್ಥಾ ಬರುವುದು ವಿಜಯ ಆಗೋದ್ರಿಂದ, ವಿಜಯಿ ಸ್ಥಿತಿ ಬರುವುದು 4 ವಿಷಯದಲ್ಲೂ ಫುಲ್ ಪಾಸ್ ಆಗೋದ್ರಿಂದ. ಅದಕ್ಕಾಗಿ 4 ವಿಷಯದಲ್ಲಿ ಸಂಪೂರ್ಣ ನಿಶ್ಚಯ ಇರುವುದು ಅತ್ಯಂತ ಅವಶ್ಯಕ ಇದೆ. ಈ ವಿಷಯದ ಮೇಲೆ ಬಾಬಾ ವಿಸ್ತಾರದಲ್ಲಿ ತಿಳಿಸಿದ್ದಾರೆ. ಇವತ್ತು ಆಜ್ ಸಮರ್ಥ ಬಾಬಾ ಅಪನೆ ಸಮರ್ಥ ಬಚ್ಚೋಂ ಕೋ ದೇಖ್ ರಹೆ ಹೈ. ಇವತ್ತು ಸಮರ್ಥ ಬಾಬಾ ಸಮರ್ಥ ಮಕ್ಕಳನ್ನು ನೋಡ್ತಿದ್ದಾರೆ. ಕ್ಯೂಂಕಿ ಹರ್ ಏಕ್ ಬಚ್ಚಾ ಸ್ನೇಹ ಸೆ ಬಾಪ್ ಸಮಾನ್ ಬನ್ನೆ ಕಾ ಪುರುಷಾರ್ಥ ಬಹುತ್ ಲಗನ್ ಸೆ ಕರ್ ರಹೆ ಹೈ. ಪ್ರತಿಯೊಬ್ಬ ಮಕ್ಕಳು ಬ್ರಹ್ಮಕುಮಾರಿ ಜೀವನದ ಆ್ಯಕ್ಟಿಂಗ್ ಒಳಗೆ ಬಾಪ್ ಸಮಾನ್ ಆಗುವಂತಹ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಆತ್ಮ ಸಂಪೂರ್ಣ ಇದೆ, ಸಂಪೂರ್ಣರಾಗುವ ಆ್ಯಕ್ಟಿಂಗ್. ಯಾಕಂದರೆ ಈ ಮನಸ್ಸು ಇಲ್ಲಿ ತನಕ ಏನು ಆ್ಯಕ್ಟಿಂಗ್ ಮಾಡಿದೆ, ನಾ ಮನುಷ್ಯ ಇದ್ದೀನಿ, ನಾ ಸಾಕಾರ ಇದ್ದೀನಿ, ನಾ ಸ್ಥೂಲ್ ಇದ್ದೀನಿ ಅಂತ ಆ್ಯಕ್ಟಿಂಗ್ ಮಾಡಿದೆ. ಈಗ ನಾ ಸ್ಥೂಲಲ್ಲ, ನಾ ಸೂಕ್ಷ್ಮ ಇದ್ದೀನಿ, ನಿರಾಕಾರ ಇದ್ದೀನಿ ಮತ್ತು ಅವಿನಾಶಿ ಇದ್ದೀನಿ ಅನ್ನುವಂತಹ ಪ್ರಾಕ್ಟೀಸ್ ಏನು ನಡೀತಾ ಇದೆ, ಇದು ಡ್ರಾಮಾದೊಳಗಿನ ಆ್ಯಕ್ಟಿಂಗ್. ಆ್ಯಕ್ಟಿಂಗನ್ನು ಎಕ್ಯುರೇಟ್ ಮಾಡಿದಾಗ ನಾವು ಡೈರೆಕ್ಟರ್ನ ಒಂದು ಮೆಚ್ಚುಗೆಗೆ ಪಾತ್ರ ಆಗಕ್ಕೆ, ಬೆಸ್ಟ್ ಆ್ಯಕ್ಟರ್ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಪ್ರತಿಯೊಬ್ಬ ಮಕ್ಕಳು ಬಾಪ್ ಸಮಾನ ಆಗುವಂತಹ ಪುರುಷಾರ್ಥ ಲಗನ್ನಿಂದ ಮಾಡ್ತಿದ್ದಾರೆ. ಬಾಪ್ ದಾದಾ ಬಚ್ಚೋಂ ಕೋ ದೇಖ್ ಖುಷ್ ಹೋತೆ ಹೈ और दिल में बच्चों के गीत गाते वाह बच्चे वाह. ಬಾಬಾ ಯಾವ ಮಕ್ಕಳನ್ನು ನೋಡಿ, ನಿರಾಕಾರ ಮಕ್ಕಳನ್ನು ನೋಡಿ ಖುಷಿ ಆಗ್ತಾರ. ವಾಹ ನನ್ನ ಮಕ್ಕಳೇ ವಾಹ. ಅಂದರೆ ನಿಮ್ಮ ನಿರಾಕಾರಿ ಸ್ಥಿತಿಯ ಸತ್ಯ ಸ್ಥಿತಿ. ಬಾಕಿ ಏನೆಲ್ಲ ನಿಮಗೆ ಸಿಕ್ಕಿದೆ ರೋಲ್ನ ಮೂಲಕ, ಡ್ರಾಮಾ ಮೂಲಕ, ರೋಲ್ ಒಳಗೆ, ಅದೆಲ್ಲ ಆ್ಯಕ್ಟಿಂಗ್ ಮಾತ್ರ. ಈ ಸತ್ಯವನ್ನು ಅರಿತಿರುವಂಥ ಮಕ್ಕಳ ಪ್ರತಿಯಾಗಿ ಬಾಬಾ ಹೇಳ್ತಾರೆ ವಾಹ ಮಕ್ಕಳೇ ವಾಹ. ಕ್ಯೂಂಕಿ ಬಚ್ಚೆ ಬಾಬಾ ಕಿ ಬಿ ಸಿರ್ ಕೆ ತಾಜ್ ಹೈ. ಮಕ್ಕಳು ಅಪ್ಪನ ತಲೆ ಕಿರೀಟದ ಮುಕ್ಕುಟ ಮಣಿಗಳವರು. देखो बच्चों की पूजा डबल रूप में होती है, बाबा की पूजा एक रूप में होती है. ಬಾಬಾಗೆ ಏನು ಖುಷಿ ಆಗ್ತದ ಮಕ್ಕಳು ನೋಡಿ, ಮಕ್ಕಳ ಪೂಜಾ ಡಬಲ್ ಆಗ್ತದ, ಆ ಬಾಬಾರವ್ರ ಪೂಜಾ ಸಿಂಗಲ್ ಆಗ್ತದೆ ನಿರಾಕಾರ ರೂಪದಲ್ಲಿ. ಮಕ್ಕಳ ಪೂಜಾ ಡಬಲ್ ಆಗ್ತದ. ಯಾಕೆ? ಸಂಗಮ ಯುಗದಲ್ಲಿ ಯಾವ ಮಕ್ಕಳು ತಮ್ಮ ಸ್ಥೂಲ ರೂಪ ಅಲ್ಲ, ಸೂಕ್ಷ್ಮ ರೂಪದಲ್ಲಿ, ಸ್ಥೂಲ ರೂಪದಲ್ಲಂತೂ ಬಾಬಾ ಹೇಳಿದಾರ, ನಾವೆಲ್ಲ ಹಂಗೆ ತಿಳ್ಕೊಂಡಿದ್ದೀವಿ. ಬಾಬಾ ಹೇಳಿದ್ದೇ ಸೂಕ್ಷ್ಮ ರೂಪದಲ್ಲಿನೇ. ಡಬಲ್ ಪೂಜಾ ಅರ್ಥಾರ್ಥ ಒಂದು ಮೂರ್ತಿ ರೂಪದಲ್ಲಿ ಪೂಜೆ ಆಗ್ತದ, ಇನ್ನೊಂದು ಸಾಲಿಗ್ರಾಮದ ರೂಪದಲ್ಲಿ ನಿಮ್ಮದು ಪೂಜೆ ಆಗ್ತದಂತ. ಇದು ಸ್ಥೂಲ ರೂಪ. ಆ್ಯಕ್ಚುಲಿ ಬಾಬಾ ಹೇಳೋದು ಸೂಕ್ಷ್ಮ ರೂಪ. ಸೂಕ್ಷ್ಮ ರೂಪದ ಪೂಜಾ ಯಾವ ಥರ? ಒಂದು ಸಂಗಮ ಯುಗದಲ್ಲಿ ನಾವು ಶರೀರದಲ್ಲಿದ್ದು ಕೂಡ ನಿರಾಕಾರ ಸ್ಥಿತಿಯ ಅನುಭವ ಮಾಡ್ತೀವಿ. ಸಂಗಮ ಯುಗದಲ್ಲಿ ನಿರಾಕಾರಿ ಸ್ಥಿತಿಯ ಸಂಪೂರ್ಣ ಸತ್ಯದ ಅನುಭವದಲ್ಲಿ ಜೀವಿಸ್ತೀವಿ. ಎರಡನೇದು ನಮ್ಮ ಕಾನ್ಷಿಯಸ್ಸಲ್ಲಿ ಸತ್ಯುಗದಲ್ಲಿ ಏನು ದೇವತಾ ಆಗ್ತೀವಿ, ನಾರಾಯಣ ಆಗಿರ್ತೀವಿ, ಆ ನಾರಾಯಣನ ನಿಶ್ಚಿಂತ ಅವಸ್ಥೆಯನ್ನು ಇದೇ ರೋಲ್ ಒಳಗೆ ಇದೇ ಕಲಿಯುಗದ ಸಮಯದಲ್ಲಿ ಅನುಭವ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಮದು ಡಬಲ್ ಪೂಜಾ ಆಗ್ತದ. ಡಬಲ್ ಸ್ಥಿತಿ, ಡಬಲ್ ಪೂಜಾ. ಬಾಬಾ ಸಾಕಾರ ಸೂಕ್ಷ್ಮ ಸ್ಥಿತಿಯ ಅನುಭವ ಮಾಡೋದಿಲ್ಲ. ಕೇವಲ ಬಾಬಾ ನಿರಾಕಾರ ಇರೋದ್ರಿಂದ
ಬಾಬಾರವರು ಸದಾ ನಿರಾಕಾರಿ ರೂಪದಲ್ಲಿನೇ ಶಿವಲಿಂಗದ ರೂಪದಲ್ಲಿ ಪರಮಾತ್ಮನ ಪೂಜೆ ಆಗ್ತದೆ. तो बच्चे बाबा से भी बाबा द्वारा आगे जाते हैं. ಅಂಡರ್ಲೈನ್, ಸುಂದರ ಮಾತು. ಮಕ್ಕಳು ಬಾಬಾಗಿಂತ ಮುಂದೆ ಹೋಗ್ತೀರಿ ಬಾಬಾರವರ ಮೂಲಕ. ನಮ್ಮನ್ನು ಮೇಲೆತ್ತುವಂಥವ್ರ ಜಗತ್ತಿನಲ್ಲಿ ಯಾರೂ ಇಲ್ಲ. ನಮ್ಮ ಕಾನ್ಷಿಯಸ್ಸನ್ನು ಶಿಫ್ಟ್ ಮಾಡುವಂಥವ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇನ್ನೊಂದಿಷ್ಟು ನಾವು ಅವ್ರ ಸಂಘದಲ್ಲಿ ಬಂದು ಅವರನ್ನು ನೋಡಿ ಅವ್ರಂಗ ಆಗ್ತೀವಿ. ಒಬ್ಬ ಗುರುಗಳದಾರ ಅವರು ನೋಡಿ ಅವ್ರಂಗ ಆಗ್ತೀವಿ. ಖರೆ ಅವರೊಬ್ಬ ಮನುಷ್ಯ ಅನ್ನುವಂಥ ಭಾನದೊಳಗದಾರ, ನಾವು ಮನುಷ್ಯ ಸ್ಟೇಜಿಗೆ ಬರ್ತೀವಿ. ಆದರೆ ಬಾಬಾ ನಮ್ಮ ಕಾನ್ಷಿಯಸ್ಸನ್ನು ಭಾಳ ಹೈಯರ್ ಲೆವೆಲ್ಗೆ ತೊಗೊಂಡು ಹೋಗ್ತಾರ. ಬಾಬಾ ಹೇಗದಾರೋ ಹಾಗೆ ಮಾಡ್ತಾರ. ಬಾಬಾರವ್ರ ಮೂಲಕ ನಾವು ಬಾಬಾರವರಿಗಿಂತಲೂ ಬಹಳ ಮುಂದೆ ಹೋಗ್ತೀವಿ. इसीलिए बाबा बच्चों की पुरुषार्थ को देख खुश होते हैं. नंबरवार तो है लेकिन पुरुषार्थ का लक्ष्य आगे बढ़ा रहे हैं ना. ನಂಬರ್ವಾರ್ ಭಲೆ ಇದೀರಿ, ಆದರೆ ಪುರುಷಾರ್ಥದ ಲಕ್ಷ್ಯ ಇನ್ನೊಂದಿಷ್ಟು ಮುಂದೆ ಹೋಗುವುದೇ ಇದೆ. आज अमृत वेले चारों ओर के बच्चों में एक बात जो ज्ञान का फाउंडेशन है वो देखा. ಅಮೃತ ವೇಳೆಯಲ್ಲಿ ಮಕ್ಕಳಲ್ಲಿ ಒಂದು ಫೌಂಡೇಶನ್, ಜ್ಞಾನದ ಫೌಂಡೇಶನ್ ನೋಡಿದರು. ಜ್ಞಾನದ ಫೌಂಡೇಶನ್ ಏನಾಗಿದೆ? ಜ್ಞಾನ ಕ ಫೌಂಡೇಶನ್ ಹೇ ನಿಶ್ಚಯ. ಈ ಜ್ಞಾನದಲ್ಲಿ ನಿಲ್ಲಬೇಕಂದ್ರೆ, ಈ ಜ್ಞಾನವನ್ನು ಧಾರಣೆ ಮಾಡ್ಕೊಳ್ಬೇಕಂದ್ರೆ, ಜ್ಞಾನ ಸ್ವರೂಪ ಆಗಬೇಕು ಅಂತಂದ್ರೆ ಜ್ಞಾನದ ಫೌಂಡೇಶನ್ನೇ ಆಗಿದೆ ಜ್ಞಾನ ಹೇಳುವಂಥವ್ರ ಮೇಲೆ ನಿಶ್ಚಯ, ಆ ಜ್ಞಾನದ ಮೇಲೆ ನಿಶ್ಚಯ. ಬಾಬಾ ನಾಲೆಜ್ ಏನಿದೆ? ಬಾಬಾ ನಾಲೆಜಲ್ಲಿ ಪರಮಾತ್ಮನ ರಚನೆಯೊಳಗೆ ಡ್ರಾಮಾ ಬರ್ತದ, ರಚನೆಯೊಳಗೆ ಸ್ವಯಂ ನಾವು ಆತ್ಮ ಇದ್ದೀವಿ, ರಚನೆಯೊಳಗೆ ಈ ಪರಿವಾರ ಇದೆ. ಸೊ ರಚಯಿತ ರಚನೆಯ ಮೇಲಿನ ನಿಶ್ಚಯವೇ ಈ ಜ್ಞಾನದ ಫೌಂಡೇಶನ್ ಆಗಿದೆ. ಕಹಾ ಹುವಾ ಭಿ ಹೇ ನಿಶ್ಚಯ ಬುದ್ಧಿ ವಿಜಯಿ. ಹೇಳಲಾಗಿದೆಯಲ್ಲ, ನಿಶ್ಚಯ ಬುದ್ಧಿಯವರೇ ವಿಜಯಿಗಳು ಅಂತ. तो आप सबका निश्चय देखा, सभी का नंबरवार बाबा में तो निश्चय है ही. उसकी निशानी सभी बाबा को पहचान बाबा के बने हैं. और ಅದರ ನಿಶಾನಿ ಏನು? ಅದಕ್ಕೆ ನೀವು ಬಾಬಾನ ಮಕ್ಕಳಾಗಿರಿ. यहाँ भी बाबा से मिलने के लिए आए हो. ಬಾಬಾ ಸಾಕಾರದಲ್ಲೂ ಕೂಡ ಬಾಬಾರ ಮಿಲನ ಮಾಡಲಿಕ್ಕೆ ಬಂದಿರಿ. बाबा में हर एक बच्चों का अटूट निश्चय है, लेकिन बाबा के साथ और भी निश्चय पक्का होना चाहिए. ಪ್ರತಿಯೊಬ್ಬ ಮಕ್ಕಳದು ನಿರಾಕಾರ ಬಾಬನ ಮೇಲೆ ಬಹಳ ನಿಶ್ಚಯ ಇದೆ, ಬಹಳ ಪ್ರೀತಿ ಇದೆ. ಆದರೆ ವಹ ಹೇ ಸ್ವಮೇ ನಿಶ್ಚಯ. ಬಾಬಾಗೇನಂತಾರ? ಅದು ಒಂದೇ ನಡೆಯುವುದಿಲ್ಲ. ಬರೀ ಬಾಬನ ಮೇಲೆ ಭಕ್ತಿಯಲ್ಲೂ ಕೂಡ ಭಗವಂತನ ಮೇಲೆ ಬಹಳ ನಿಶ್ಚಯ ಇತ್ತು. ನೀನು ಕಾಪಾಡುವವನು, ನೀನು ರಕ್ಷಕ, ನೀನು ಶಿಕ್ಷಕ, ನೀನು ಬಾಂಧವ, ಆಪತ್ ಬಾಂಧವ, ಹೀಗೆ ಅವನ ಮೇಲೆ ವಿಶ್ವಾಸ ಇತ್ತು. ನಮ್ಮ ಮೇಲೆ ವಿಶ್ವಾಸ ಇರಲಿಲ್ಲ. ನಾವು ಕಡಬಡುವ, ನಾನು ಭಕ್ತ, ನಿಮ್ಮ ದಾಸ, ನಾನು ನಿಶಕ್ತ, ನಿನ್ನ ಶಕ್ತಿಯಿಂದ ನಾನು ನಡಿತೀನಿ, ಹೀಗೆಲ್ಲ ಸ್ವಯಂನ ಮೇಲೆ ವಿಶ್ವಾಸ ಇರಲಿಲ್ಲ. ಸ್ವಯಂನ ಮೇಲೆ ಮನುಷ್ಯ ಅಂತ ತಿಳ್ಕೊಂಡಿದ್ದು, ನಾ ಆತ್ಮ ಅನ್ನುವಂಥ ನಿಶ್ಚಯ ಇರಲೇ ಇಲ್ಲ. ಈಗ ಹೇಳ್ತಾರೆ ಬಾಬಾ, ಒಂದು ಬಾಬನ ಮೇಲೆ ನಿಶ್ಚಯ ಅಂತೂ ಇದೆ ನಿಮಗೆ. ಬಾಬನ ಮೇಲೆ ನಿಜವಾಗಿಯೂ ನಿಶ್ಚಯ ಇತ್ತು ಅಂತಂದ್ರೆ ಬಾಬನ ರಚನೆ, ನಿರಾಕಾರ ಆತ್ಮ, ಸ್ವಯಂನ ಮೇಲೂ ನಿಶ್ಚಯ ಇರ್ತದೆ. ಸಾತ್ ಮೇ ಸ್ವಯಂನ ಮೇಲೆ ನಿಶ್ಚಯ ಅಂದರೆ ನಾನು ದೇಹ ಅಲ್ಲ, ಯೋಗಿನೂ ಅಲ್ಲ. ಯೋಗಿ ಸಂಗಮ ಯುಗದ ಪಾತ್ರದೊಳಗಿರುವಂತಹ ಒಂದು ಅಭಿನಯ ಮಾತ್ರ, ಆಕ್ಟಿಂಗ್ ಮಾತ್ರ. ನಾವು ನಿಜವಾಗಿಯೂ ನಿರಾಕಾರ, ಅವಿನಾಶಿ, ಅಶರೀರಿ, ಸಂಪೂರ್ಣ ಆತ್ಮ ಇದ್ದೀವಿ. ಇದರ ಮೇಲೆ ಪೂರ್ಣ ನಿಶ್ಚಯ ಇರಲಿ ಅಂತಾರೆ ಬಾಬಾ. ಸಾತ್ ಮೇ ಡ್ರಾಮಾ ಮೇ ನಿಶ್ಚಯ और ಪರಿವಾರ ಮೇ ನಿಶ್ಚಯ. ಈ ಡ್ರಾಮಾದ ಮೇಲೆ ನಿಶ್ಚಯ, ಪರಿವಾರದ ಮೇಲೆ ನಿಶ್ಚಯ ಅಂತಾರೆ ಬಾಬಾ. ಡ್ರಾಮಾದಲ್ಲಿ ನಿಶ್ಚಯ ಅಂದ್ರೆ ಇದು ಎಕ್ಯುರೇಟ್ ಇದೆ, ಡ್ರಾಮಾನೇ ಇದೆ, ಇದು ರಿಯಲ್ ಅಲ್ಲ, ಇದೊಂದು ನಾಟಕ, ಇದೊಂದು ಪ್ರೀ ರೆಕಾರ್ಡೆಡ್ ಇದೆ, ಬನಾಯಿ ಹೇ. ಇದರ ಮೇಲೆ ಪೂರ್ಣ ನಿಶ್ಚಯ ಅಂತಾರೆ ಬಾಬಾ. ಪರಿವಾರ, ಈ ಡ್ರಾಮಾದೊಳಗೆ ಬಾಬಾ ಏನು ರಚಿಸಿದ್ದಾರೆ ಈಶ್ವರ್ಯ ಪರಿವಾರ, ಈ ಪರಿವಾರದೊಳಗೆ ಏನು ನಡೀತಾ ಇದೆ, ಇದು ಡ್ರಾಮಾ ಅನುಸಾರ ನಡೀತಾ ಇದೆ. ಇವ್ರು ಹೀಗೆ ಹಾಗೆ, ಹೀಗ್ಯಾಕೆ, ಇದೇನಿದು ಅಂತ ಪ್ರಶ್ನೆ ಇಲ್ಲ ಅಂತ. ಪರಿವಾರದ ಮೇಲೆ ಪೂರ್ಣ ನಿಶ್ಚಯ. ಮತ್ತು ಸೂಕ್ಷ್ಮ ಪರಿವಾರ ಇಲ್ಲೇನು ರಚನೆಗೊಂಡಿದೆ ಡ್ರಾಮಾ ಅನುಸಾರ, ಇದು ಕೂಡ ಸೂಕ್ಷ್ಮ ರೂಪದೊಳಗೆ ಇದು ನನ್ನ ರಚನೆಯಾಗಿದೆ ಅಂದ ಮೇಲೆ ನಾನು ಒಳಗಿನಿಂದ ಮನಸ್ಸಿನ ಲೆವೆಲ್ ಒಳಗೆ ನನ್ನ ರಚನೆಯನ್ನು ಶಕ್ತಿಶಾಲಿ ಮಾಡ್ಕೋಬೇಕಾಗಿದೆ. ಎಲ್ಲರಿಗೂ ಸತ್ಯ ಜ್ಞಾನವನ್ನು ನೀಡಿ ಸತ್ಯತೆಯ ಬೋಧ ಮಾಡಿಸಿ
ಆತ್ಮನಲ್ಲಿ ಒಂದು ಮಾಡಬೇಕಾಗಿದೆ. ಯಾಕಂದರೆ ನಾವೆಲ್ಲರೂ ಮೂಲತಃ ಈಶ್ವರನ ರಚನೆಯಾಗಿದ್ದೀವಿ. इन 4 प्रकार के निश्चय में पक्का होना. ಈ 4 ಪ್ರಕಾರದ ಏನು ನಿಶ್ಚಯದೊಳಗ ನೀವು ಪಕ್ಕಾ ಇರಬೇಕು. ಅರ್ಥಾತ್ ನಿಶ್ಚಯ ಬುದ್ಧಿ ವಿಜಯಂತಿ. तो चेक करो कि इन 4 निश्चय में पक्के है. ಈ 4 ವಿಷಯಗಳಲ್ಲಿ ನೀವು ಪಕ್ಕಾ ಇದ್ದೀರಾ? तो बाबा में तो सभी कहते हैं मेरा बाबा और मैं बाबा की. ಬಾಬಾನ ವಿಷಯದಲ್ಲಿ ಏನಂತೀವಿ? ನಾನು ಬಾಬಾನ ಮಗು ಇದ್ದೀನಿ, ಬಾಬಾ ನನ್ನವರದಾರ. ಪಕ್ಕಾ ನಿಶ್ಚಯ ಇದೆ. बाबा को मेरा कहकर बाबा का पूरा अधिकार प्राप्त कर लिया. सदा बाबा के द्वारा अधिकारी बन सर्व खजानों के अधिकारी बन गए. ಬಾಬಾರವರ ಮೂಲಕ ಬಾಬಾರ ಅಧಿಕಾರಿಯಾಗಿ ಅವರ ಖಜಾನೆಗಳಿಗೆ ಪೂರಾ ಅಧಿಕಾರಿಯಾಗಿದ್ದೀರಿ. ಸಾಥ್ ಮೇ ಸ್ವ ಮೇ ಭಿ ನಿಶ್ಚಯ ಜರೂರಿ ಹೇ. ಕ್ಯೂ? ಸ್ವಯಂನ ಮೇಲೆ, ಸ್ವಯಂ ಆತ್ಮ ಆಗಿರುವುದರ ಮೇಲೆ ಪೂರ್ಣ ನಿಶ್ಚಯವಿರಲಿ. ಯಾಕೆ? अगर स्व में निश्चय नहीं तो दिल शिकस्त बन जाते हैं. ಅಂಡರ್ಲೈನ್. ಬಹಳ ಸುಂದರ ಮಾತು. ಸ್ವಯಂನ ಮೇಲೆ ನಿಶ್ಚಯ ಇಲ್ಲ ಅಂತಂದರೆ ದಿಲ್ ಶಿಕ್ಕಸ್ತಾಗ್ತೀರಿ, ಬೇಜಾರಾಗ್ತೀರಿ, ಮನಸ್ಸಿಗೆ ಕೆಟ್ಟ ಮಾಡ್ಕೊಳ್ತೀರಿ, ಮನಸ್ಸಿಗೆ ತ್ರಾಸ ಆಗ್ತದ, ಮನಸ್ಸಿಗೆ ಅಪಮಾನ ಆಗ್ತದ, ಮನಸ್ಸಿಗೆ ಬಹಳ ನೋವಾಗ್ತದ. ಯಾಕೆ ನೋವಾಗ್ತದ? ನಾ ಅಂದ್ರೆ ಬ್ರಹ್ಮಕುಮಾರಿ ಇದೀನತ್ತಂದ್ರೆ ನನಗೆ ಇವರೆಲ್ಲ ಹಿಂಗೆ ಯಾಕೆ ಮಾಡ್ತಾರ, ಹಿಂಗೆ ಯಾಕೆ ಅಂತಾರ, ಇದು ಹಿಂಗೆ ಯಾಕೆ ನಡೀತದ, ಇವ್ರು ಯಾಕೆ ಹೊಂದ್ಕೊಳ್ಳೋದಿಲ್ಲ, ಜ್ಞಾನಿಯಾಗಿ ಹಿಂಗೆ ಯಾಕೆ ಮಾಡ್ತಾರ ಅಂತ ಈ ಮನಸ್ಸಿಗೆ ಕೆಟ್ಟ ಅನ್ನಿಸ್ತದ. ಇದು ನಾನಲ್ಲ, ಇದು ಡ್ರಾಮಾನುಸಾರ ನೂಂದಾಗಿರುವಂಥ ರೋಲ್ ಜಡ ಇದೆ. ನಾ ಆತ್ಮ ಚೇತನ ಇದ್ದೀನಿ. ನನ್ನ ಚೇತನ ಈ ರೋಲಲ್ಲಿ ಎಂಟರ್ ಆಗಿರೋದ್ರಿಂದ ರೋಲಿಗೆ ಚೈತನ್ಯ ಬಂದಿದೆ. ಈ ರೋಲ್ ನಾನಲ್ಲ. ಬ್ರಹ್ಮಕುಮಾರ್ ನಾನಲ್ಲ, ಶರೀರ ನಾನಲ್ಲ, ಸ್ತ್ರೀ ಪುರುಷ ನಾನಲ್ಲ. ನಾನು ನಿರಾಕಾರ ಆತ್ಮ ಇದ್ದೀನಿ. ನಾನು ನಿರಾಕಾರ ಅವಿನಾಶಿ ಅನ್ಟಚ್ಡ್ ಇದ್ದೀನಿ ಅನ್ನುವಂಥ ಸತ್ಯ ಏನಾದರೂ ನಾನು ಇದರಿಂದ ದೂರ ಇದ್ನೆ ಅಂತಂದರೆ ಮನಸ್ಸಿಗೆ ನೋವಾಗುವುದು ಖಚಿತ. ಮನಸ್ಸಿಗೆ ಪೇನ್ ಆಗ್ತದ, ಮನಸ್ಸಿಗೆ ಬೇಜಾರಾಗ್ತದ ಅಂದರೆ ಜರೂರ್ ದೇಹಭಾನದಲ್ಲಿ ಇದ್ದೀನಂತನೇ ಅರ್ಥ. ಅದಕ್ಕೆ ಬಾಬಾ ಅಂತಾರ ಸ್ವಯಂನ ಮೇಲೆ ನಿಶ್ಚಯವಿರಲಿ. ನನಗೆ ಈ ಜಗತ್ತಿನ ಶಬ್ದ, ಜಗತ್ತಿನ ಯಾರ ಕೆಡುಕು, ಜಗತ್ತಿನ ಯಾವುದೇ ದುಷ್ಟ ಶಕ್ತಿ ನನ್ನನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತಹ ಅವಿನಾಶಿ ಅನ್ಟಚ್ಡ್ ಅಚ್ಯುತ್ ಆತ್ಮ ಇದ್ದೀನಿ ಅಂದಮೇಲೆ ಇದ್ರ ಮೇಲೆ ನಿಶ್ಚಯ ಯಾರಿಗಿರ್ತದ ಅವರಿಗೆ ಇಲ್ಲಿ ಏನಾದರೂ ಕೂಡ ಅವರಿಗೆ ಕೆಟ್ಟಂತ ಅನ್ಸೋದಿಲ್ಲ. स्व में निश्चय यही है कि मैं बाबा द्वारा स्वमानदारी हूँ, स्वराज्य अधिकारी हूँ. ಸ್ವಯಂ ಬಾಬಾನೇ ಮುझे कितने ಸ್ವಮಾನ್ दिए है. ಇಲ್ಲಿ ಬಾಬಾ ಸ್ವಯಂ ನನಗೆ ಎಷ್ಟೊಂದು ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಏಕ್ ಸ್ವಮಾನ್ ಕೋ ಸ್ಮೃತಿ ಮೇ ಲಾವೋ ತೋ ಕಿತ್ನಾ ನಶಾ ಚಡ್ತಾ ಹೈ. ಈ ಒಂದೊಂದು ಸ್ವಮಾನವನ್ನು ಬಾಬಾ ಏನು ಸ್ವಮಾನ ಕೊಟ್ಟಿದ್ದಾರೆ ಅದು ಸುಮ್ಮನೆ ಹಂಗೆ ಕೊಟ್ಟಿಲ್ಲ, ಬಾಯ್ಪಾಟ್ ಮಾಡ್ರಿ ಅಂತ ಸುಮ್ಮನೆ ಮಕ್ಕಳ ಕೈಯೊಳಗೆ ಆಡಲಿ ಬಿಡು ಅಂತ ಹಿಂಗೆ ಕೊಡ್ತೀವಲ್ಲ, ಹಂಗೆ ಮಕ್ಕಳು ಅಂದ್ಕೊಳ್ಳಿ ಬಿಡು ಅಂತ ಕೊಟ್ಟಿದ್ದಲ್ಲ. ನಿಜವಾಗಿಯೂ ಆತ್ಮ ನಿರಾಕಾರ ಮಕ್ಕಳ ಏನು ದಿವ್ಯತೆ ಇದೆ, ಏನು ಕರ್ತವ್ಯ ಇದೆ, ಏನು ಗುಣಗಳದವ, ಏನು ವಿಶೇಷತೆ ಅದ, ಅದನ್ನೇ ನನಗೆ ಸ್ವಮಾನದ ರೂಪದಲ್ಲಿ ಬಾಬಾ ಕೊಟ್ಟಿದ್ದಾರ. ಒಂದೊಂದು ಸ್ವಮಾನವನ್ನು ಸ್ವಯಂನಲ್ಲಿ ಸ್ವರೂಪದಲ್ಲಿ ತಗೊಂಡು ಬನ್ನಿರಿ, ಅನುಭವ ಮಾಡಿರಿ, ಸ್ಮೃತಿಯಲ್ಲಿ ತಗೊಂಡು ಬನ್ನಿರಿ ಅಂತಾರೆ ಬಾಬಾ. आजकल किसी को भी कोई टाइटल मिलता है तो वह भी अपना भाग्य समझते हैं. ಯಾರಿಗರೆ ಒಂದು ಏನರ ಟೈಟಲ್ ಸಿಕ್ತಂದ್ರ ಇವರು ಶ್ರೇಷ್ಠ ಶಿಕ್ಷಕಿ, ರಾಜ್ಯ ಪ್ರಶಸ್ತಿ ಸಿಕ್ತು ಅಂದ್ರೆ ಅವ್ರಿಗೆ ಎಷ್ಟು ನಶೆ ಆಗ್ತದೆ. ಬಾಬಾ ನೀವು ಶ್ರೇಷ್ಠ ಯೋಗಿ ಇದ್ದೀರಿ, ಶ್ರೇಷ್ಠ ಪುರುಷೋತ್ತಮರಿದ್ದೀರಿ, ಬ್ರಾಹ್ಮಣ ಕುಲಭೂಷಣ ಇದ್ದೀರಿ, ಎಷ್ಟೆಲ್ಲ ಟೈಟಲ್ ಕೊಟ್ಟಿದ್ದಾರ. ಈ ಎಲ್ಲ ಟೈಟಲ್ ನಿಮ್ಮ ನಿಜ ಸ್ವರೂಪ ಅಂತಾರೆ ಬಾಬಾ. ನಿಮ್ಮ ಸತ್ಯ ಸ್ವರೂಪ ಇರೋದ್ರಿಂದ ಇವುಗಳನ್ನು ಪುನಃ ಪುನಃ ಸ್ಮೃತಿ ಮಾಡಿಕೊಡ್ರಿ. ಲೇಕಿನ್ ಆ ಬಚ್ಚೋं को एक एक स्वमान किसने दिया? स्वयं बाप दादा ने हर बच्चों को स्वमानदारी बनाया. एक एक स्वमान को याद करते खुशी में उड़ते हो ना. ಒಂದೊಂದು ಸ್ವಮಾನ ನೆನಪು ಮಾಡ್ಕೊಂಡು ನೀವು ಖುಷಿಯಲ್ಲಿ ಹಾರ್ತಿರಲ್ಲ. तो स्वयं में भी सदा निश्चय का इतना नशा रहे कि मैं बाबा द्वारा स्वराज अधिकारी हूँ. ಎಷ್ಟು ಸುಂದರ ಮಾತು. ನಾ ಬಾಬಾನ್ ಮೂಲಕ ಸ್ವಯಂ ಬಾಬಾ ಹೇಳಿದ್ದಕ್ಕೆ ಬಾಬಾ ನಾಲೇಜಿಂದ ಸ್ವಯಂ ಪರಮಾತ್ಮನ ಕಾರಣದಿಂದ ಸ್ವರಾಜ್ಯ ಅಧಿಕಾರಿ ಇದ್ದೇನೆ ಅನ್ನುವ ಅನುಭವ ಮಾಡ್ರಿ. ಸ್ವಮಾನ್ ಅಧಿಕಾರಿ ಕೋಟೋಮೆ ಕೊಯ್ ಆತ್ಮ ಹೂಂ. ಈ ರೀತಿ ಸ್ವಮಾನ ಉಳ್ಳಂತಹ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವು ಏನದಾರಲ್ಲ ಆ ಶ್ರೇಷ್ಠ ಆತ್ಮ ನಾನು ಅನ್ನೋದು ನಿಮಗೆ ನಿಶ್ಚಯ ಇರಲಿ. जैसे बाबा में निश्चय है तो साथ में स्व में भी निश्चय आवश्यक है. क्योंकि अगर स्व में निश्चय तो है, जहाँ निश्चय है वह हर कर्म में निश्चय बुद्धि अर्थात स्वमानदारी विजयी.
ಸ್ವಯಂನ ಮೇಲೆ ನಿಶ್ಚಯ ಇತ್ತು ಅಂದರೆ ನೀವು ಪ್ರತಿ ಕರ್ಮದಲ್ಲೂ ಕೂಡ ವಿಜಯ ಆಗ್ತೀರಿ. ನಿಶ್ಚಯ ಕಾ ಅರ್ಥಿ ಹೇ ಸಫಲತಾ. ನಿಶ್ಚಯದ ಅರ್ಥ ಸಫಲತೆ. ಸಫಲತೆ ಅಂದ್ರೆ ನಾವು ಒಂದು ಕೆಲಸ ಶುರು ಮಾಡಿದ್ವಿ, ಬಿಸ್ನೆಸ್ ಶುರು ಮಾಡಿದ್ವಿ, ಅದು ಬಹಳಷ್ಟು ಧನ ಬಂತು, ಜನರಿಗೆ ಗೊತ್ತಾಯಿತು, ಬಹಳ ಪ್ರಾಫಿಟ್ ಆಗ್ತಾ ಇದೆ ಅಂತಂದ್ರೆ ಸಫಲತೆ ಅಂತ ಲೌಕಿಕ ದೃಷ್ಟಿಯಲ್ಲಿ ತಿಳ್ಕೊತಾರ. ಓಕೆ, ಆದರೆ ಇಲ್ಲಿ ಅಕಸ್ಮಾತ್ ನಾವು ಒಂದು ಬಿಸ್ನೆಸ್ ಶುರು ಮಾಡಿದ್ವಿ, ಅದು ಫೇಲ್ ಆಯಿತು ಅಂತಂದ್ರೆ ಅದಕ್ಕೆ ಅಸಫಲ ಅಂತ ತಿಳ್ಕೊತಾರೆ. ಇಲ್ಲಿ ಹಂಗಿಲ್ಲ. ಸೂಕ್ಷ್ಮ ರೂಪದಲ್ಲಿ ಸಫಲತೆ ಅಂತಂದರೆ ರೋಲ್ ಒಳಗೆ ಕೆಳಗೆ ಬೀಳುವುದದ, ಮೊಳಕಾಲ ಒಡೆಯುವುದದ. ನಾ ಹೋದೆ, ನಾನು ಅಲ್ಲಿ ತನ ಈ ಸೆಂಟ್ರಿಂದ ನಾ ಮಧುಬನ್ಗೆ ಹೋದೆ, ನಾ ಸಫಲ ಆದೆ ಅಲ್ಲ. ಮಧುಬನ್ಗೆ ಹೋದೆ, ನನಗೆ ಕಾಲ ಫ್ರ್ಯಾಕ್ಚರ್ ಆಯಿತು, ನಾ ಅಸಫಲ ಆದೆ ಅಂತ ತಿಳ್ಕೊತಾರ ಸ್ಥೂಲ ರೂಪದೊಳಗೆ. ಇಲ್ಲ, ಸೂಕ್ಷ್ಮ ರೂಪದಲ್ಲಿ ಕಾಲಿಗೆ ಫ್ರ್ಯಾಕ್ಚರ್ ಆಗಲಿ ಅಥವಾ ಏನೇ ಸೂಕ್ಷ್ಮ ಆಕ್ಸಿಡೆಂಟ್ ಆಗಲಿ, ಆರಾಮ್ ತಪ್ಪಲಿ, ಅಡ್ಮಿಟೇ ಆಗಲಿ, ಮಧುಬನ್ಗೆ ಹೋಗಿ ಆರಾಮ್ ಹೋಗಿ ವಾಪಸ್ ಬರಲಿ, ಇದು ಸಕ್ಸಸ್ ಅಲ್ಲ. ಇದು ಡ್ರಾಮಾ ಅನುಸಾರ ಆ್ಯಕ್ಟಿಂಗ್. ಇದು ಸಕ್ಸಸ್ ಅಂದರೆ ಪ್ರತಿ ಪರಿಸ್ಥಿತಿಯೊಳಗೂ ಪ್ರತಿ ದೃಶ್ಯವನ್ನು ನೋಡ್ತಾ ನಾನು ಅದನ್ನು ಸಾಕ್ಷಿಯಾಗಿ ಬಾಬ್ ಸಮಾನ್ ದೃಷ್ಟಿಕೋನದಿಂದಲೇ ನೋಡ್ತಾ ಇದ್ದೆ. ಇದು ಯಾವುದೂ ಸತ್ಯ ಅಲ್ಲ, ಇದು ನಾಟಕದಲ್ಲಿ ನಡೀತಾ ಇದೆ ಅನ್ನುವ ಸ್ಥಿತಿ ಏನಿದೆಯಲ್ಲ, ಸ್ಮೃತಿ ಏನಿದೆಯಲ್ಲ, ಇದಕ್ಕಂತಾರೆ ಬಾಬಾ ಸಫಲತೆ. ಅಂದರೆ ಪ್ರತಿ ಕ್ಷಣನ ನಿರಾಕಾರ ಆಗಿರುವ ಸತ್ಯ ಅನುಭವದೊಳಗಿರ್ತೀನಲ್ಲ, ಇದು ಸಫಲತೆ, ಇದು ವಿಜಯ. ನಮ್ಮ ಪ್ರತಿ ಕ್ಷಣ ವಿಜಯ. निश्चय का अर्थ ही है सफलता. ऐसा नहीं कि हमारा तो बाबा में निश्चय है, बाबा में है वह तो बहुत अच्छा है. ಹಿಂಗಲ್ಲ, ನನ್ನದು ಬಾಬಾನಲ್ಲಿ ನಿಶ್ಚಯ ಇದೆ ಅಂತ. ಬಾಬಾನಲ್ಲಂತೂ ನಿಶ್ಚಯ ಇದೆ, ಒಳ್ಳೆಯದು. ಜೊತೆಯಲ್ಲಿ ಸ್ವಯಂನ ಮೇಲೂ ನಿಶ್ಚಯ ಇರೋದು ಅವಶ್ಯಕ. ಅಂದರೆ ನಾನು ಬ್ರಹ್ಮಕುಮಾರಿ ಇದ್ದೀನಿ ಅಂತಂದ್ರೆ ಭಾಳ ನೋವಾಗ್ತದ. ಯಾಕಂದ್ರೆ ಬ್ರಹ್ಮಕುಮಾರಿಗೆ ಇನ್ನೊಬ್ಬ ಕುಮಾರಿಯರು ಮಾತಾಡೋದು, ಜಗತ್ತಿನವ್ರು ಏನಾದರೂ ಅನ್ನೋದಂತೂ ನಾರ್ಮಲ್ ಮಾತು, ಡ್ರಾಮಾ ಅನುಸಾರ. ನಾನು ನಿರಾಕಾರ ಆತ್ಮ ಇದ್ದೀನಿ, ಅಚ್ಯೂತ್, ನನಗೆ ಯಾರೂ ಏನೂ ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಅವಾಗ ಮಾತ್ರ ನಾನು ಈ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಮೇ ಕೌನ್ ಏಕೀಗ ಸ್ವಮಾನ್ಗೂ ಯಾದ್ ಕರೋ. ನಾ ಯಾರು ಅನ್ನುವ ಒಂದೊಂದು ಸ್ವಮಾನ್ ನೆನಪು ಮಾಡ್ಕೊಳ್ರಿ. ನಶಾ ಆಪ್ಕೆ ಚಲನ್ ಮೇ ಚೆಹರೆ ಸೆ ದಿಖಾಯಿ ದೇಗಾ. ನೀವು ನೆನಪರೇ ಮಾಡ್ಕೊಡ್ರಿ ನಾನು ಯಾರಿದ್ದೀನಿ ಅಂತ. ಈ ನಶಾ ನಿಮ್ಮ ಚಲನೆ ಒಳಗೆ, ಚೆಹರೆ ಒಳಗೆ ಕಾಣಿಸ್ತದ. ದೇ ರಹಾ ಹೇ ಅವ್ರು ದಿಖಾಯಿ ದೇತಾ रहेगा. ಅದು ಕಾಣ್ತಾ ಇದೆ, ಕಾಣಿಸ್ತಾನೇ ಇರ್ತದ. ಸಾತ್ ಮೇ ತೀಸರಿ ಬಾತ್, ಮೂರನೇ ಮಾತು ಡ್ರಾಮಾ. ಡ್ರಾಮಾದ ಮೇಲೂ ಪೂರ್ಣ ನಿಶ್ಚಯ ಅಂತಾರೆ ಬಾಬಾ. ಯಾಕೆ ಡ್ರಾಮಾದಲ್ಲಿ ಸಮಸ್ಯೆಗಳು ಬರವೆ. ಡ್ರಾಮಾ ಪ್ರೀ ರಿಕಾರ್ಡೆಡ್ ಇರೋದ್ರಿಂದ ಡ್ರಾಮಾದಲ್ಲಿ ಅನೇಕ ರೀತಿ ಸಮಸ್ಯೆಗಳೇನದಾವಲ್ಲ, ಇವು ಬರವೆ ಅಂತಾರೆ ಬಾಬಾ. ಸಫಲತಾ ಭಿ ಹೋತಿ ಹೇ, ಸಮಸ್ಯೆಗಳು ಅದಾವ, ಸಫಲತೆನೂ ಅದ. अगर ड्रामा में पक्का निश्चय है तो ड्रामा के निश्चय से जो भी निश्चय है वह समस्या को समाधान स्वरूप में बदल देता है. ಡ್ರಾಮಾದ ಮೇಲೆ ನಿಮ್ಗೆ ನಿಶ್ಚಯ ಇತ್ತು ಅಂತಂದರೆ ಸಮಸ್ಯೆನೂ ಸಮಾಧಾನ ರೂಪದಲ್ಲಿ ಪರಿವರ್ತನೆ ಆಗ್ತದ. ಅಂದರೆ ಸಮಸ್ಯೆ ಇದೆ, ಆದರೆ ಸಮಸ್ಯೆಯ ಪ್ರಭಾವದೊಳಗೆ ಸಿಕ್ಕಾಕೊಂಡು ಸಮಸ್ಯೆ ನನಗಾಯಿತು ಅಂತ ತಿಳ್ಕೊಂಡು ಏನು ನೋವು, ಚಿಂತೆ, ದುಃಖದಲ್ಲಿ ಮನಸ್ಸು ಮುಳುಗ್ತದೋ, ಅದರ ಬದಲಾಗಿ ಇದು ಡ್ರಾಮಾದೊಳಗಿನ ಒಂದು ದೃಶ್ಯ ನಾಟಕಾನುಸಾರ ಬಂದಿದೆ ಮತ್ತಿದು ಹೊರಟು ಹೋಗಲಿದೆ, ಹೋಯ್ತು ಅಂತ ಇದೊಂದು ನಾಟಕ ಅಂತ ತಿಳ್ಕೊಂಡು ನಾನು ಆತ್ಮ ಅನ್ನುವಂಥ ಸ್ಮೃತಿ ಇತ್ತು ಅಂತಂದರೆ ಸಮಾಧಾನ ಸ್ವರೂಪದಲ್ಲಿ ಬದಲಾಗ್ತೀರಿ. ಕ್ಯೂಕಿ ನಿಶ್ಚಯ ಅರ್ಥಾತ್ ವಿಜಯ್. ನಿಶ್ಚಯ ಅಂದ್ರೇ ವಿಜಯ. तो किसके ऊपर विजयी बनता? परिवर्तन करने में 1 सेकंड में समस्या परिवर्तन हो समाधान रूप बन जाते हैं. अंडरलाइन. ಒಂದು ಸಮಸ್ಯೆ ಇದೆ, ನಿಶ್ಚಯ ಡ್ರಾಮಾದ ಮೇಲೆ ಯಾಕೆ ಇರಲಿ ಅಂತಂದರೆ ಈ ರೋಲ್ ಒಳಗೆ ಏನೋ ಹಾನಿ ಆಯಿತು, ಆರಾಮ್ ತಪ್ಪಿತು, ಈ ರೋಲ್ ಒಳಗೆ ಭಯಂಕರ ಬೇಜಾರಾಯಿತು, ಮನಸ್ಸಿಗೆ ಭಾಳ ಕೆಟ್ಟಾಯಿತು, ರೋಲ್ನ ಮನಸ್ಸಿಗೆ ಭಾಳ ನೋವಾಯಿತು ಅಂತ ಹೀಗೆ ಅನಿಸ್ತದ. ನನಗೆ ಭಾಳ ನೋವಾಯಿತು, ನನಗೆ ತ್ರಾಸಾಯಿತು, ನನಗೆ ಆರಾಮ್ ತಪ್ಪಿತು, ನನಗೆ ಇವ್ರು ಹಿಂಗೆಲ್ಲ ಮಾತಾಡಿದ್ರು ಅಂತಂದ್ರೆ ಏನಿದು ಡ್ರಾಮಾದೊಳಗೆ ಸಮಸ್ಯೆ ಇದೆ. ಆದರೆ ಡ್ರಾಮಾದ ಮೇಲೆ ನಿಶ್ಚಯ ಇದ್ರ ಸಮಸ್ಯೆನೂ ಸಮಾಧಾನ ಸ್ವರೂಪದಾಗ ಪರಿವರ್ತನೆ ಆಗ್ತದೆ ಸೆಕೆಂಡ್ ಒಳಗಂದ್ರೆ ಅರ್ಥ. ಈ ರೋಲಿಗೆ ಅಂದದ್ದು, ರೋಲ್ ಒಳಗೆ ಆರಾಮ್ ತಪ್ಪಿದ್ದು, ರೋಲಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದ್ದು, ಇದೆಲ್ಲವೂ ರೋಲ್ ಒಳಗಿದೆ. ನಾ ರೋಲ್ ಅಲ್ಲ, ನಾ ನಿರಾಕಾರ ಆತ್ಮ, ಫ್ರ್ಯಾಕ್ಚರ್ ರಹಿತ, ಸದಾ ಅವಿನಾಶಿ, ಸದಾ ಸ್ಥಿರ್, ಸದಾ ಶಾಂತ್ ಅನ್ನುವ ಸತ್ಯ
ನಿಶ್ಚಯ ಇತ್ತು ಅಂದರೆ ಸ್ವಯಂನ ಮೇಲೆ ಆಲ್ರೆಡಿ ನಿಶ್ಚಯ ಇದೆ ನಾನೇನಿದ್ದೀನಿ ಅಂತ. ಇದೆಲ್ಲ ನಡೀತಾ ಇರೋದು ಡ್ರಾಮಾದೊಳಗಂತ ನಿಶ್ಚಯ ಆದ್ರೆ 1 ಸೆಕೆಂಡಲ್ಲಿ ಸಮಸ್ಯಾ ಸ್ವರೂಪದಿಂದ ನೀವು ಸಮಾಧಾನ ಸ್ವರೂಪದ ಸ್ಥಿತಿಯಲ್ಲಿ ಬರಲಿಕ್ಕೆ ಸಾಧ್ಯ. ಆ ಪರಿಸ್ಥಿತಿಯಲ್ಲಿ ಹಲ್ಚಲ್ಲಾಗುವ ಬದಲು ಸೆಕೆಂಡ್ ಒಳಗ ಅಚ್ಚಲ್ಲ ಬಹಳ ಸ್ಥಿರವಾದ ಸ್ಥಿತಿಯ ಅನುಭವವನ್ನು ಮಾಡ್ತೀರಿ. ಅದಕ್ಕೆ ಡ್ರಾಮಾದ ನಾಲೆಜ್ ನಿಮ್ಗೆ ಅಚಲ್ ಅಡೋಲರನ್ನಾಗಿ ಮಾಡುವಂಥದ್ದಾಗಿದೆ. यह निश्चय रहता है कि मैं ही कल्प पहले के समाधान स्वरूप सफल आत्मा बना था. ಕಲ್ಪದ ಮೊದಲು ಕೂಡ ಈ ರೀತಿ ಸಮಾಧಾನ ಸ್ವರೂಪ್ ಸಫಲ ಆತ್ಮ ಆಗಿದ್ದೆ. ಬನಿ ಹೂँ और कल के बाद भी मैं ही बनूंगी. ಮೊದಲು ನಾನೇ ಆಗಿದ್ದೆ, ಈಗೂ ನಾನೇ ಇದ್ದೀನಿ, ಮುಂದೂ ಕೂಡ ನಾನೇ ಆಗ್ತೀನಿ ಅನ್ನುವಂಥ ಪೂರ್ಣ ನಿಶ್ಚಯ ಅಂತಾರೆ ಬಾಬಾ. तो यह ड्रामा का निश्चय नशा पक्का कराता. ನಶೆಯನ್ನು ಇನ್ನೂ ಪಕ್ಕಾ ಮಾಡ್ತದ, ನಾನು ನಶೆಯೊಳಗೆ ತೊಗೊಂಬರ್ತದ. मैं ही बनूंगी. इसीलिए इस पुरुषार्थ जीवन में ड्रामा का निश्चय भी आवश्यक है. और साथ में चौथा है परिवार का निश्चय. ಪರಿವಾರ ಬಾಬಾ ರಚಿಸಿರುವಂಥ ಈ ಈಶ್ವರ್ಯ ಪರಿವಾರದ ಮೇಲೂ ಅಷ್ಟೇ ನಿಶ್ಚಯ. ನಿಶ್ಚಯ ಅಂದರೆ ಏನರ್ಥ? ಹೇಗಿದೆ ಇದು ಡ್ರಾಮಾನುಸಾರ ನೂಂದಿದೆ, ಇದಕ್ಕಂತ ನಿಶ್ಚಯ. ಹಿಂಗ್ಯಾಕದ? ಈ ಅಣ್ಣವ್ರು ಯಾಕೆ ಕ್ರೋಧ ಮಾಡ್ತಾರ, ಇವ್ರು ಯಾಕೆ ಕೋಆಪ್ರೇಟಿವ್ ಇಲ್ಲ, ಇವ್ರು ಯಾಕೆ ಸುಳ್ಳು ಹೇಳ್ತಾರ, ಇವ್ರು ಬೀಕಿ ಅದಾರ, ಇವ್ರು ಯಾಕೆ ಹಿಂದೊಂದು ಮುಂದೊಂದು ಅದಾರ? ನನ್ನೊಳಗೆ ಈ ಪ್ರಶ್ನೆ ಹೇಳ್ಬಾರ್ದು. ನನ್ನೊಳಗೆ ಈ ಪ್ರಶ್ನೆ ಅದ ಅಂದ್ರೆ ತಿಳ್ಕೊಡ್ರಿ, ಈಶ್ವರೀಯ ಪರಿವಾರದ ಮೇಲೆ ನಿಶ್ಚಯ ಇಲ್ಲ. ಯಾಕೆ ನಿಶ್ಚಯ ಇಲ್ಲ ಅಂತಂದ್ರೆ ಡ್ರಾಮಾ ಮೇಲೆ ಪೂರ ನಿಶ್ಚಯ ಇಲ್ಲ. ಡ್ರಾಮಾ ಮೇಲೆ ಯಾಕೆ ಪೂರ ನಿಶ್ಚಯ ಇಲ್ಲ ಅಂದ್ರೆ ಸ್ವಯಂನ ಮೇಲೆ ನಿಶ್ಚಯ ಇಲ್ಲ, ನಾನು ಬೇರೆ ಡ್ರಾಮಾ ಬೇರೆ ಅಂತ. ಯಾಕಂದ್ರೆ ಇನ್ನೂ ಬಾಬನ ಮೇಲೆ ನಿಶ್ಚಯ ಇಲ್ಲ. ಯಾಕಂದ್ರೆ ಜ್ಞಾನದ ಫೌಂಡೇಶನ್ನೇ ನಿಶ್ಚಯ ಆಗಿದೆ. ಸೊ ಸ್ವಯಂ ಬಾಬನ ಮೇಲೆ ನಿಶ್ಚಯ ಅನ್ಕೋತೀವಿ ನಾವು, ನನ್ನಂತ ಪಕ್ಕಾ ಬೀಕೆ, ನನಗೇನು ಹಂಗಿಲ್ಲ, ಕನ್ಫ್ಯೂಷನ್ ಇಲ್ಲ, ನಾ ಸ್ಥಿರ ಇದ್ದೀನಿ. ಆದ್ರೆ ಇವ್ರು ಹಿಂಗೆ ಮಾಡ್ತಾರಲ್ಲ, ಅದಕ್ಕೆ ನನ್ನ ಪ್ರಶ್ನೆ ಹೇಳ್ತದಂದ್ರೆ ಅವ್ರು ಯಾಕೆ ಹಂಗೆ ಮಾಡ್ತಿದ್ದಾರ? ಯಾಕಂದರೆ ಅವ್ರ ರೋಲ್ ಒಳಗೆ ಡ್ರಾಮಾ ಅನುಸಾರ ಮುಂದಿದೆ, ಡ್ರಾಮಾ ಪ್ರೀ ರಿಕಾರ್ಡೆಡ್ ಇದೆ, ಡ್ರಾಮಾ ಅನ್ಚೇಂಜೇಬಲ್ ಇದೆ, ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಗೊತ್ತಿದ್ದು ಇವ್ರು ಹಿಂಗೆ ಯಾಕೆ ಮಾಡ್ತಾರಂತ ಪ್ರಶ್ನೆ ಹೇಳ್ತದಂದ್ರೆ ಪರಿವಾರದ ಮೇಲೆ ಪೂರ್ಣ ನಿಶ್ಚಯ ಇಲ್ಲ ಅಂತಲೇ ಅರ್ಥ. तो जैसे बाबा में निश्चय है वैसे परिवार में भी निश्चय आवश्यक है. ಬಾಬನ ಮೇಲೆ ಎಷ್ಟು ನಿಶ್ಚಯ ಇದೆಯೋ ಪರಿವಾರದ ಮೇಲೆ ನಿಶ್ಚಯ ಅಷ್ಟೇ ಇರಬೇಕು. ಇದು ಅತ್ಯಂತ ಅವಶ್ಯಕ ಇದೆ. ಯಾಕೆಂದರೆ ಇದು ಪರಮಾತ್ಮನೇ ರಚಿಸಿರುವಂತಹ ಡ್ರಾಮಾ ಆಗಿದೆ, ಆ್ಯಕ್ಟಿಂಗ್ ಆಗಿದೆ. ಕ್ಯೂಂಕಿ ಪರಿವಾರ ಯಾರ್ದು? ಇಷ್ಟು ದೊಡ್ಡ ಪರಿವಾರ ಯಾರ್ದು? ಇದು ನಿರಾಕಾರ ಪಿತಾ ಪರಮಾತ್ಮ ತಂದೆ ಪರಿವಾರ ಆಗಿರೋದ್ರಿಂದ ಈ ಪರಿವಾರವನ್ನು ಸ್ವಯಂ ಪರಮಾತ್ಮನೇ ಚಾಲನೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನೇ ಲೋಪದೋಷಗಳಿರಲಿ, ಭಲೆ ನಮ್ಗೆ ಹಂಗೆ ಅನಿಸ್ತದ ಕಮ್ಜೋರಿಗಳದಾವ, ಇಲ್ಲಿನೂ ಎಲ್ಲ ಏನೇನೋ ಅದ ಅಂತ ನಿಮಗೆ ಅನಿಸ್ಬಹುದು. ಇದ್ರ ಹಿಂದನೂ ಕಲ್ಯಾಣ ಇದೆ. ಇದನ್ನು ನೋಡಿ ನನ್ನ ಸ್ಥಿತಿ ಹೆಂಗಿರ್ತದ ಅಂತ ಸರಿ ಮಾಡ್ಕೊಳ್ಳಿಕ್ಕೆ ಈ ಪರಿವಾರದಲ್ಲಿ ಈ ರೀತಿ ಇದೆ ಅಂದ ಮೇಲೆ ಈ ಪರಿವಾರದ ಪ್ರತಿ ಯಾವ ಪ್ರಶ್ನೆಯನ್ನು ಹಾಕದೆ ಬಾಪ್ ಸಮಾನ ದೃಷ್ಟಿಕೋನದಿಂದ ಸಾಕ್ಷಿ ಭಾವದಿಂದ ಈ ಪರಿವಾರನ ಏನು ನೋಡ್ತೀನಲ್ಲ, ಇದಕ್ಕೆ ಪರಿವಾರದ ಮೇಲೆ ನಿಶ್ಚಯ ಅಂತಾರ. ಯಾವಾಗ ಈ 4 ರೀತಿಯ ನಿಶ್ಚಯ ಉಳ್ಳವರಾದಾಗ ಮಾತ್ರ ಇವು ಪ್ರತಿಯೊಂದು ಕರ್ಮದಲ್ಲಿ ವಿಜಯ ಆಗಕ್ಕ, ಸಫಲರಾಗಲಿಕ್ಕೆ, ಯಶಸ್ವಿ ಆಗೋದಕ್ಕೆ ಸಾಧ್ಯವಿದೆ. ಇಂದಿನ ಮುರಳಿಯ ವರದಾನ್: विधाता के साथ साथ वरदाता बन, सर्व आत्माओं में बल भरने वाले रहमदिल भव. ವಿಧಾತ ಆಗಿರುವುದರ ಜೊತೆಗೆ ವರದಾತ ಆಗಿ ಸರ್ವ ಆತ್ಮರಿಗೆ ಬಲ ತುಂಬುವಂತಹ दयाहृदयಗಳು ಆಗ್ರಿ. यदि कोई आत्मा इच्छुक है लेकिन हिम्मत न होने के कारण चाहना होते भी प्राप्ति नहीं कर सकती, तो ऐसी आत्माओं के लिए विधाता ज्ञानदाता बनने के साथ साथ रहमदिल बन वरदाता बनो. ಅಂಡರ್ಲೈನ್ ಭಾಳ ಸೂಕ್ಷ್ಮ ಇದೆ. ಒಂದು ವೇಳೆ ಯಾರಾದರೂ ಇಚ್ಛುಕಾತ್ಮ ಅದಾರ, ಇಚ್ಛಾ ಅದಾವರೊಳಗೆ, ಅವರು ಹಿಮ್ಮತ್ತಿಲ್ಲ, ಇಚ್ಛಾ ಅದ ಏನಂತ ಈ ಪ್ರಪಂಚದಿಂದ ಪರೇ ಅನುಭವ ಮಾಡಬೇಕು ಅಂತ ಇಚ್ಛಾ ಇದೆ. ಅದರೊಳಗೆ ಧೈರ್ಯ ಇಲ್ಲ, ಹೆಂಗೆ ಹೋಗಬೇಕು, ಹೆಂಗೆ ಎಂಟರ್ ಆಗಬೇಕು ಅಂತ. ಇಚ್ಛಾ ಇದೆ ಬಹಳಷ್ಟು, ಈ ಸಂಸಾರದಿಂದ ಮುಕ್ತ ನನ್ನ ಸತ್ಯದಲ್ಲಿ ಜೀವಿಸಬೇಕು ಅಂತ. ಇಚ್ಛಾ ಇದೆ ಈ ಝೂಟಿ ಜಗತ್ತಿನಿಂದ ಪರೆಯಾಗಿ ಸತ್ಯದ ಅನುಭವ ಮಾಡಬೇಕು ಅಂತ. ಈ ದುಃಖದಿಂದ ಮುಕ್ತಾಗಿ ಸದಾ ಆರಾಮದ ಅನುಭವ ಮಾಡಬೇಕನ್ನುವಂಥದ್ದು ಇಚ್ಛಾ ಇದೆ. ಅದರೊಳಗೆ ಹಿಮ್ಮತ್ತಿಲ್ಲ, ಹೆಂಗೆ ಹೊರಗೆ ಬರಬೇಕು ಈ ಪ್ರಪಂಚದಿಂದ ಅನ್ನುವಂಥ ಧೈರ್ಯ ಅವರಿಗಿಲ್ಲ. ಅಂದಮೇಲೆ ನೀವು ವಿಧಾತ ಆತ್ಮ ಇದ್ದೀರಲ್ಲ, ನೀವು ವಿಧಾತ ಆಗಿ ಅವರಿಗೆ ಎಕ್ಸ್ಟ್ರಾ ಬಲ ತುಂಬಿ ಶಕ್ತಿ
ಶಕ್ತಿ ತುಂಬಿ ಅವರಿಗೆ ಅವರ ಗುರಿಯ ಕಡೆಗೆ ಹೋಗುವ ಹಾಗೆ ನೀವು ದಾರಿ ತೋರಿಸುವಂತಹ ಸೂಕ್ಷ್ಮ ಸೇವಾದಾರಿಗಳು ಆಗ್ರಿ ಅಂತಾರೆ ಬಾಬಾ. ದಯಾ ಹೃದಯಗಳಾಗಿ ವರದಾತ ಆಗಿ ವರದಾನ್ ಕೊಡ್ರಿ. ಶುಭ ಭಾವನಾ ಶುಭ ವೈಬ್ರೇಷನ್ಸ್ ಅವರಿಗೆ ಕೊಡ್ತಾ ಹೋಗ್ರಿ. ಉನ್हें अपनी शुभ भावना का एक्स्ट्रा बल दो. ಅವರಿಗೆ ಶುಭ ಭಾವನೆ ಎಕ್ಸ್ಟ್ರಾ ಬಲವನ್ನ ತುಂಬ್ರಿ. ಲೇಕಿನ್ ऐसे ವರದಾನಿ ಮೂರ್ತ ತವಿ ಬನ್ ಸಕ್ತೆ. ಇಷ್ಟು ವರದಾನಿ ಮೂರ್ತರು ನೀವು ಯಾವಾಗ ಆಗ್ತೀರಿ ಅಂತಂದ್ರ ಯಾವಾಗ ನಿಮ್ಮ ಪ್ರತಿಯೊಂದು ಸಂಕಲ್ಪ ಬಾಬಾ ಕುರ್ಬಾನ್ ಮಾಡ್ತೀರಿ. ಪ್ರತಿ ಸಂಕಲ್ಪ ಬಾಬಾ ಇದು ನಂದಲ್ಲ ನಿಮ್ದು. ಡ್ರಾಮಾನುಸಾರ ಮನಸ್ಸೇ ಬಾಬಂದು. ಮನಸ್ಸಿನಲ್ಲಿ ಏನು ಸಂಕಲ್ಪ ನಡೀತಾ ಇದೆ ಅದು ಡ್ರಾಮಾನುಸಾರ ನಡೀತಾ ಇದೆ ಅಂದ ಮೇಲೆ ಆ ಸಂಕಲ್ಪ ನಾನಲ್ಲ. ಬಾಬಾ ಇದು ಎಲ್ಲ ನಿಂದು ಅಂತ ಬಾಬಾಗೆ ಯಾರ ಪ್ರತಿ ಸಂಕಲ್ಪ ಸಹಿತ ಅರ್ಪಣೆ ಮಾಡಿದಾರೋ ಅವರ ವರದಾನ ಸಿದ್ಧಿ ಫಲದಾಯಕ ಆಗಕ್ಕೆ ಸಾಧ್ಯ. ಪ್ರತಿ ಸಮಯ ಪ್ರತಿ ಸಂಕಲ್ಪ ಪ್ರತಿ ಕರ್ಮದಲ್ಲಿ ಬಾಬಾಗೆ ಯಾರು ಅರ್ಪಿತದಾರ ಅವರ ವಚನ ಅದಲ್ಲ ಉಸೆ ಪಾಲನ್ ಕರೋ. ಬಾಬಾ ಹೇಳ್ತಾರೆ ಜೋ ವಚನ್ ಲಿಯಾ ಹೇ ಉಸೆ ಪಾಲನ್ ಕರೋ. ಯಾವ ವಚನ್ ನೀವು ಬಾಬಾ ಕೊಟ್ಟಿರಿ ಅದನ್ನು ಪಾಲನೆ ಮಾಡ್ತೀರಿ ಅಂಥವರೇ ವಿಧಾತ ಆಗಿ ಇನ್ನೊಬ್ಬರಿಗೆ ವರದಾನ ಕೊಡೋದಕ್ಕೆ ಸಾಧ್ಯವಿದೆ. ಸ್ಲೋಗನ್ अपने सत्य स्वरूप की स्मृति हो तो सत्यता की शक्ति आ जाएगी. ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇದ್ರ ನಾನು ನಿರಾಕಾರ ಇದ್ದೀನಿ ಅವಿನಾಶಿ ಇದ್ದೀನಿ ಅನ್ನುವಂಥ ಸತ್ಯ ಸ್ವರೂಪ ಸ್ಮೃತಿ ಇತ್ತು ಅಂತಂದರೆ ಸತ್ಯತೆಯ ಶಕ್ತಿನೂ ಕೂಡ ನಿಮ್ಮ ರೋಲ್ ಒಳಗೆ ಕಾಣ್ತದಂತಾರೆ ಬಾಬಾ. ಆ ವ್ಯಕ್ತಿ ಶಾರೆ ಮಹಾನ್ರಾಗೋದಕ್ಕಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು धारणे ಮಾಡಿಕೊಡ್ರಿ. बाप दादा अब एक एक बच्चे के मस्तक में संपूर्ण पवित्रता की चमकती हुई मणि देखने चाहते. बाप दादाರವರು ಪ್ರತಿಯೊಬ್ಬ ಮಕ್ಕಳ ಮಸ್ತಕದಲ್ಲಿ ಸದಾ ಹೊಳಿತಾ ಇರುವಂತಹ ಸದಾ ಆತ್ಮದ ಸ್ಥಿತಿಯಲ್ಲಿ ಸ್ಥಿತಾಗಿರುವಂತಹ ಮಣಿಗಳನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಆತ್ಮೀಯತೆಯಿಂದ ಹೊಳಿತಾ ಇರುವಂಥ ಆ ಆತ್ಮೀಯತೆ ಅವರ ಕಣ್ಣಿನಲ್ಲಿ ಅವರ ಮುಖದಲ್ಲಿ ಅವರ ಮಾತಿನಲ್ಲಿ ವಿಶೇಷ ಅಮೂಲ್ಯ ಮಾತುಗಳು ಬರ್ತಾ ಇರಬೇಕು. ಅಂತಹ ದೃಶ್ಯವನ್ನು ನೋಡಲಿಕ್ಕೆ ಬಾಬಾ ಇಷ್ಟಪಡ್ತಾರೆ. ಕರ್ಮೆ ಸಂತುಷ್ಟತಾ ನಿರ್ಮಾಣತ ಸದಾ ದೇಖನೆ ಚಾತೆ ಹೇ. ನಮ್ಮ ಪ್ರತಿ ಕರ್ಮದಲ್ಲಿ ಸಂತುಷ್ಟತೆ ಹಾಗೂ ನಿರ್ಮಾಣತೆಯನ್ನು ನೋಡಲಿಕ್ಕೆ ಬಾಬಾ ಇಷ್ಟಪಡ್ತಾರೆ. ಇಂತಹ ಒಂದು ದಿವ್ಯತೆ ನಮ್ಮಲ್ಲಿ ಯಾವಾಗ ಬರ್ತದೋ ಅವಾಗೇ ನಾವು ಮಹಾನರಾಗೋದಕ್ಕೆ ಸಾಧ್ಯವಿದೆ. ಇಂದಿನ ಮುರಳಿಯ ವಿಧಾತಾತನ ವರ್ಧಾತಾಪನದ ಸ್ಥಿತಿಯ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ ನನ್ನ ಮೂಲ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ಡ್ರಾಮಾವನ್ನು ಬಾಪ್ ಸಮಾನ ದೃಷ್ಟಿಯಿಂದ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಡ್ರಾಮಾದ ಮೂಲಕ ಪಾತ್ರಕ್ಕೆ ಮನಸ್ಸು ದೊರಕಿದೆ. ಮನಸ್ಸಿನಲ್ಲಿ ಅನೇಕ ವಿಚಾರಗಳಿವೆ. ಆದರೆ ಈ ಎಲ್ಲ ವಿಚಾರಗಳು ನನ್ನದಲ್ಲ. ಪ್ರತಿ ಭಾವನೆ ಪ್ರತಿ ಸೆಕೆಂಡ್ ಪ್ರತಿ ವಿಚಾರ ಡ್ರಾಮಾ ಮೂಲಕ ಬಾಬಾರವಿಂದ ಸಿಕ್ಕಿರುವಂತಹ ಸಂಪತ್ತು. ಇದೆಲ್ಲವನ್ನು ನಾನು ಬಾಬಾ ತಂದೆಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹೀಗಾಗಿ ನನ್ನ ಮನಸ್ಸು ನನ್ನದು ಎನ್ನುವಂಥದ್ದು ನನ್ನಲ್ಲಿ ಏನೂ ಇಲ್ಲ. ಏನಾದರೂ ಇದ್ದರೆ ಕೇವಲ ಬಾಬಾ ಮಾತ್ರ ನನ್ನವರು. ಹೀಗಾಗಿ ಈ ವಿಧಾತಾಪನ ದಾತಾಪನದ ಶ್ರೇಷ್ಠ ಶುಭ ಸ್ಥಿತಿಯಲ್ಲಿ ಸ್ಥಿತವಾಗಿರುವ ಕಾರಣ ಈ ಜಗತ್ತಿನಲ್ಲಿ ಎಷ್ಟೋ ಮನುಷ್ಯ ಜೀವಿಗಳು ಈ ನಾಟಕದಿಂದ ಪರಿಯಾಗುವ ಸಂಸಾರದ ಬಂಧನದಿಂದ ಮುಕ್ತರಾಗುವ ಇಚ್ಛೆಯನ್ನು ಉಳ್ಳವರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಎಕ್ಸ್ಟ್ರಾ ಬಲ ನನ್ನ ಯೋಗ ಬಲದಿಂದ ಅವರಿಗೆ ಆ ಬಂಧನದಿಂದ ಮುಕ್ತರಾಗಿ ಮೇಲೆ ಬರುವ ಭವಸಾಗರವನ್ನು ಪಾರು ಮಾಡುವಂಥ ಶಕ್ತಿಯನ್ನು ನಾನು ಪ್ರದಾನ ಮಾಡುತ್ತಿರುವೆ. ಓಂ ಶಾಂತಿ.